ಅದೊಂದು ಹಾಡು ಬರುತ್ತಲ್ಲ, ಯಪ್ಪ ಅದು ಹುಚ್ಚೆಬ್ಬಿಸ್ಬಿಟ್ಟಿತ್ತು. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ತುಂಬಾ ಜನ ಬ್ರದರ್ಸು ಆ ಸಿನಿಮಾ ನೋಡಿ ಆಚೆ ಇದ್ದವರು ಮತ್ತೆ ಒಂದಾಗಿದ್ದಾರೆ. ನಿಮ್ಮ ಹಬ್ಬ ಫಿಲ್ಮ್ ನೋಡಿ ನಾವೆಲ್ಲ ಒಂದಾದ್ವಿ. ಬ್ರದರ್ಸ್ ಎಲ್ಲ ದೂರ ದೂರ ಇದ್ವಿ ಜಗಳ ಮಾಡ್ಕೊಂಡು. ಚಿರತೆ ಹೆಜ್ಜೆಗಳೆಲ್ಲ ಇದಾ? ಹೌದೌದು. ಓ ಮೈ ಗಾಡ್. ದೊಡ್ಡ ನೋಡಿ, ದೊಡ್ಡದು ಚಿರತೆ ಹೆಜ್ಜೆಗಳು ನೋಡಿ ಇಲ್ಲಿದೆ. ಹೌದು ಅಣ್ಣ ಅಣ್ಣ ಅರ್ಶಿನ ಶಾಸ್ತ್ರ ಒಂಥರ ಆ ಥರ ಮಾಡ್ತಾರೆ ಅವ್ರ ಮನೇಲಿ ಅಂತ ಅಮ್ಮನ ಅವ್ರ ಮದುವೆ ಕರ್ಕೊಂಡು ಹೋಗಿದ್ದೆ ನಾನು. ಅಂದ್ರೆ ಇದು ನೈಜ ಘಟನೆ? ನೈಜ ಘಟನೆ, ಒರಿಜಿನಲ್ ಸ್ಟೋರಿ ಅದು. ಅಮ್ಮನಿಗೆ ಒಂದು ಆಸೆ, ಪಾಂಡವರ ಮೇಲೆ ಒಂದು ಪಿಕ್ಚರ್ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಹಬ್ಬ ಪಿಕ್ಚರ್ ಮಾಡಿದ್ವಿ. ಇವತ್ತು ಹಬ್ಬ ನಮ್ಮ ಹತ್ರ ಇದ್ದಿದ್ರೆ 10 ಕೋಟಿ ರೂಪಾಯಿ ಸ್ಯಾಟಲೈಟ್. 10 crores. ಒಂದೇ ಉಸಿರಂತೆ ಇನ್ನು ನಾನು ನೀನು, ಒಂದೇ ಉಸಿರಂತೆ ಇನ್ನು ನಾನು ನೀನು. ಆ ಸಾಂಗು ಹಬ್ಬ ಪಿಕ್ಚರ್ ಸಾಂಗ್ ಅದು. ಹಬ್ಬ ಪಿಕ್ಚರ್ ತಗೊಂಡೋಗಿ ನಾವು ಸ್ನೇಹಲೋಕಕ್ಕೆ ಹಾಕಿದ್ವಿ. ಯಾರನ್ನ ಒಬ್ರು ಕಳಿಸ ಕಾರಲ್ಲಿ ಜೊತೆಲಿ ಅಂತ ಹೇಳ್ಬಿಟ್ಟು ಕಾರಲ್ಲಿ ಹಚ್ಕೊಂಡೋಗಿ ಮನೆಗೆ ಹೋಗಿ 5 ಲಕ್ಷ ಕೊಟ್ಟು ಕಳ್ಸ. ಅಷ್ಟು ಸಿನಿಮಾ ಮಾಡಿರೋ ಹೀರೋನ ಎಲ್ಲ ಡಿಸ್ಟ್ರಿಬ್ಯೂಟರ್ ತಗೊಳ್ಳೋದಿಲ್ಲ, ಜನ ನೋಡಲ್ಲ, ಇವ್ರನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಸಿನಿಮಾನ ಕ್ಯಾನ್ಸಲ್ ಮಾಡ್ಬಿಟ್ರು. ಅಂಬಿ ಒಳ್ಳೆ ಸ್ಟೋರಿ, ನಿನ್ ಕತೆ ಕೇಳು ಅಂದು. ನಿನ್ ಕತೆ ಕೇಳಿದ್ಯಲ್ವಾ ಅಂದ್ರೆ ಅವ್ರು ಒಟ್ಟಿಗೆ ರೀಸೆಂಟ್ ಆಗಿ ಮಾಡಿರ್ಲಿಲ್ಲ. ಹಬ್ಬ 2 ಅಂತ ನಮ್ಮ ಹತ್ರ ಇದೆ, ಕಾನ್ಸೆಪ್ಟ್ ಇದೆ. ಕಾನ್ಸೆಪ್ಟ್ ಎಲ್ಲ ರೆಡಿ ಮಾಡಿ ಎಲ್ಲ ಇಟ್ಕೊಂಡ್ವಿ. ಅವಾಗ ಮಾಡೋಣ ಅಂತಲೂ ಪ್ಲಾನ್ ಮಾಡಿದ್ವಿ. ಅವಾಗ ಆ 24 ಸೀಟರ್ಗೆ ನನಗೆ ಇವ್ರು ಫ್ಯಾಮಿಲಿ ಬೇಕು ಸರ್ ಹಬ್ಬ ಟೈಟ್ಲ್ ಹಾಕಕ್ಕೆ ಅಂತೇಳಿ ನನ್ನೊಂದು ಕನಸದು, ಹಿಂಗ್ ಬೇಕು ಅಂತ. ಆ ಸ್ಟಿಲ್ ತೆಗಿಯಕ್ಕೆ ತುಂಬಾ ಕಷ್ಟಪಟ್ವಿ. 5 ವರ್ಷ ನಿಮ್ಗೆ ಈ ಸಿನಿಮಾ ಕೊಡ್ತೀವಿ, 5 ವರ್ಷ ನೀವು ಯಾವ ಥಿಯೇಟರ್ ಎಲ್ಲಾನ ಹಾಕೊಳ್ಳಿ, ಏನಾದ್ರು ಮಾಡ್ಕೊಂಡು ನಿಮ್ದೆ. 5 ವರ್ಷ ಆದ್ಮೇಲೆ ರೈಟ್ಸ್ ನಿಮ್ದಲ್ಲ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸರ್ ನಿಮಗೆ ಹೆಂಗ ಅನಿಸ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ? ಕಳೆದ ಬಾರಿ ಭಾಗವಹಿಸಿದ್ರಿ, ಏನ್ ಅನಿಸ್ತು ಸರ್? ತುಂಬಾ ಒಳ್ಳೇದು. ಓಕೆ, ತುಂಬಾ ಚೆನ್ನಾಗಿ ನನಗೆ ಖುಷಿ ಆಯ್ತು. ಓಕೆ, ಯಾಕಂದ್ರೆ ಸ್ಟುಡಿಯೋದಲ್ಲಿ ಹೇಳಿಲ್ವಾ ನೀವು ಕರೀಲಿಲ್ಲ, ನಾನೇ ನಿಮ್ಗೆ ಕೇಳಿದೆ. ಹೌದು, ಎಸ್ ಹೌದು. ಅಲ್ಲ ಬೇರೆ ಚಾನಲ್ ಅವರ ಪಾಪ ನನ್ನ ಹುಡ್ಕೊಂಡ್ ಬರ್ತಾರೆ ಇಲ್ಲಿಗೆ. ಹೌದು, ನಿಮ್ಗೆ ನಾನೇ ಕೇಳಿದೆ. ಕರೆಕ್ಟ್. ಎಸ್, ಥ್ಯಾಂಕ್ ಯು ಸರ್. ನೀವು ಚೆನ್ನಾಗಿ ಮಾಡ್ತೀರಾ. ಅಂದ್ರೆ ಒಂದು ಮಾಡೋ ಇದಾಗ್ಲಿ, ಒಂದು ಕ್ವಾಲಿಟಿ, ಒಂದು ಇದು ಅವೆಲ್ಲ ಚೆನ್ನಾಗಿತ್ತು. ನೀವು ಶ್ರೀ ಮಂಜುನಾಥ ಸಿನಿಮಾದ ಬಗ್ಗೆ ಮಾತಾಡಿದ್ರಿ ಅಲ್ಲಿ. ಹೌದು, ಅದರ ಮೇಕಿಂಗ್ ಸ್ಟೋರೀಸ್ ಅನ್ನ ಮಾತಾಡಿದ್ರೆ ಲಕ್ಷಾಂತರ ಜನ ನೋಡಿದ್ರು. ಸೊ ಈ ತರದ ಸಿನಿಮಾಗಳಲ್ಲಿ ವಾಸು ಅವರು ಇದಾರೆ ಅನ್ನುವಂಥದ್ದೇ ನಮ್ಗೆ ಗೊತ್ತಿಲ್ಲ ಅಂತಾನು ಸುಮಾರು ಜನ ಹೇಳಿದ್ರು. ಈಗ ನಿಮ್ಮ ಹತ್ರ ಕೇಳೋದು, ಈ ಸಿನಿಮಾ ಬಿಟ್ಟು ಇನ್ನೆಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ ಸರ್, ಅದನ್ನ ಹೇಳ್ಬಿಡಿ ನೀವು. ಅಲ್ಲ, ಆಲ್ಮೋಸ್ಟ್ ನಮ್ದೆಲ್ಲ 18 ಪಿಕ್ಚರ್ ಇದೆ. ಓಕೆ, ಫಸ್ಟ್ ಸ್ಟಾರ್ಟಿಂಗ್ ಬಂದು ಭವಾನಿ ಅಂತ ಒಂದು ಪಿಕ್ಚರು, ಮತ್ತೆ ಬಂಗಾರದ ಮನೆ, ಮತ್ತೆ ನಮ್ಮವರ ಬಂದಾರವೇ, ಅಮೃತ ವರ್ಷಿಣಿ, ಸ್ನೇಹಲೋಕ, ಒಂದೇ ಮಾತಮ್, ಹಿಂಗೆ ಹಬ್ಬ ಫಿಲ್ಮ್ ಇಷ್ಟಿದೆ ಮಾತಾಡ್ಬೇಕ್ರ, ಅಷ್ಟಿದೆ. ಇವತ್ತು ಖಂಡಿತ ಅದ್ರ ಬಗ್ಗೆ ಮಾತಾಡ್ಬೇಕು. ಹಬ್ಬದ ಒಂದು ಅನುಭವ, ಅದೊಂಥರ ಪಿಕ್ನಿಕ್ ಅನುಭವಕ್ಕಿನ್ನ ಪ್ರೊಡ್ಯೂಸರ್ಗೆ ಇದ್ರದ್ದು ಕಷ್ಟ ಬಿಟ್ರೆ ಮಿಕ್ಕಿದೆಲ್ಲ ಸೂಪರ್. ಆಚೆ ಅದು ದುಡ್ಡು ತರೋದು ಇದೆಯಲ್ಲ, ಅಷ್ಟು ಜನರನ್ನ ಸೇರಿಸಿ ಸಿನಿಮಾ ಮಾಡೋದಿದೆಯಲ್ಲ, ಆ ಕಷ್ಟ ಅವ್ರನ್ನೆಲ್ಲ ಮೇಂಟೈನ್ ಮಾಡೋದು ನನ್ನ ಕೆಲಸ. ದುಡ್ಡು ಹಂಚೋದು ಅಮ್ಮ ಕೆಲಸ. ಎಲ್ಲಿ ತರಬೇಕು, ಅಲ್ಲೋಗಿ ಅವ್ರು ಕೊಡ್ತಾರೆ 10 ಲಕ್ಷ ಇಸ್ಕೊಂಬ, ಇವ್ರು ಕೊಡ್ತಾರೆ 10 ಲಕ್ಷ. ಸಾಯಂಕಾಲ ಆದ್ರೆ 10 ಲಕ್ಷ ಬೇಕು ನಮ್ಗೆ ಆ ಕಾಲದಲ್ಲೇ. ಹೇಳ್ಬಿಡಿ ಸರ್, ಅದು ಹೆಂಗಿತ್ತು, ಆ ಮೇಕಿಂಗ್ ಸ್ಟೋರಿ ಹೆಂಗಿತ್ತು ಅನ್ನೋದನ್ನ ನಮ್ಮ ವೀಕ್ಷಕರು ಇವತ್ತು ತಿಳಿಸೋಣ. ಹಬ್ಬ ಸಿನಿಮಾ ಶುರು ಆಗಿದ್ದ ಹೆಂಗೆ, ಸೊ ಯಾವ ರೀತಿ ಇತ್ತು ಸರ್ ಹಬ್ಬ ಸಿನಿಮಾ? ಅಮ್ಮನಿಗೆ ಒಂದು ಆಸೆ, ಪಾಂಡವರ ಮೇಲೆ ಒಂದು ಪಿಕ್ಚರ್ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಓಕೆ, ಮಲ್ಟಿ ಸ್ಟಾರ್ ಆಗುತ್ತೆ. ಪಾಂಡವರದ ಒಂದು ಇನ್ಸ್ಪಿರೇಷನ್ ಮೇಲೆ ಇವರ ಒಂದು 5 ಜನರ ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಆಸೆ ಇತ್ತು. ನಾನೊಂದು ಸ್ಟೋರಿ ಹೇಳ್ತಿದ್ದೆ, ನಮ್ಮ ಫ್ಯಾಮಿಲಿ ಅವ್ರದ್ದು. 5 ಜನ ಅಣ್ಣ ತಮ್ಮಂದ್ರೆ ಹೆಂಗಿದ್ರು ಅಂತ ಅವಾಗ. ಸೊ ಅವಾಗ 96, 97 ಅಲ್ಲಿ ನಮ್ಗೆ ಗೊತ್ತಿರೋರೆ ಒಂದು ಹೆಬ್ಬಾಳದಲ್ಲಿ ಒಂದು 5 ಜನ ಬ್ರದರ್ಸ್ ಇದ್ರು. ಅವ್ರೊಂಥರ ಹೆಂಗಂದ್ರೆ 5 ಜನ ಅಣ್ಣ ತಮ್ಮಂದಿರು, ಪಂಚ ಪಾಂಡವರು. ಬ್ರದರ್ಸ್ ಅಷ್ಟು ಚೆನ್ನಾಗಿ ನೋಡ್ಕೊಂತಿದ್ರು. ತಮ್ಮಂದಿರಿಗೋಸ್ಕರ ಅಣ್ಣ ತುಂಬಾ ಪ್ರಾಣ ಕೊಡೋನು. ಆ ತರದ್ದು ಫ್ಯಾಮಿಲಿ. ಅವ್ರ ಮನೇಲಿ ಮದುವೆ ನಡೆದ್ರೆ ಒಂಥರ ಹಬ್ಬ ಇದ್ದಂಗೆ ಇರೋದು. ಒಂದು ವಾರ 15 ದಿವಸ. ಕಾಫಿ ಬಂತು, ಇಲ್ಲೇ ಕುಡ್ಕೊಂಡು ಹೋಗೋಣ ಬನ್ನಿ, ಆಯ್ತಾ? ಅವ್ರ ಮನೇಲಿ ಒಂದು ಹಬ್ಬ ತರ ಮಾಡೋರು 5 ದಿವಸ 6 ದಿವಸ. ಹಳೆ ಕಾಲದಲ್ಲಿ ಮಾಡ್ತಿದ್ರಲ್ಲ ಮದುವೆ. ನೋಡಿ ಕಾಫಿ ಗ್ಲಾಸ್ ಎಷ್ಟು ಚೆನ್ನಾಗಿದೆ ನೋಡಿ, ಚುಮ್ಮು ಇದ್ರಲ್ಲಿ ತುಂಬಾ ಜನ ಕುಡಿದು ಚಳಿ. ಎಸ್, ಒಂದು ಹಿತಕರವಾಗಿರುವಂತ ಮಳೆ,
ಸೊ ತಣ್ಣನೆ ವೆದರ್, ಅದ್ರ ಮಧ್ಯೆ ವಾಸು ಅವರ ಒಂದು ಕಾಫಿ. ಸೊ ಅದು 5-6 ದಿವಸ ಹಬ್ಬ ಮಾಡೋರಲ್ಲ, ಹಳೆ ಕಾಲದಲ್ಲಿ ಮದುವೆ ಮಾಡಿದ್ರೆ ಹಿಂಗಿರುತ್ತೆ. ಯಾವ ತರ ಪದ್ಧತಿಯಲ್ಲಿ ಅಂದ್ರೆ ಹಳೆ ಪದ್ಧತಿಗಳನ್ನೆಲ್ಲ ಕೂರಿಸ್ಕೊಂಡು ಒಂದ್ ದಿವಸ ಒಂದ್ ದಿವಸ ಅರಿಶಿನ ಶಾಸ್ತ್ರ ಒಂಥರ ಆತರ ಮಾಡ್ತಾರೆ ಅವ್ರ ಮನೇಲಿ ಅಂತ ಅಮ್ಮನ ಅವ್ರ ಮದುವೆ ಕರ್ಕೊಂಡು ಹೋಗಿದ್ದೆ ನಾನು. ಅಂದ್ರೆ ಇದು ನೈಜ ಘಟನೆ, ಒರಿಜಿನಲ್ ಸ್ಟೋರಿ ಅದು. ಓಕೆ ಓಕೆ. ನೀವೇ ಕರ್ಕೊಂಡು ಹೋಗಿದ್ದ ಮದುವೆಗೆ? ನಾನೇ ಕರ್ಕೊಂಡು. ಎಲ್ಲವ್ರ ಮನೆ? ನಮ್ಮ ರಿಲೇಷನ್ ಅವ್ರ ಮನೆ ಇಲ್ಲೇ ಹೆಬ್ಬಾಳ ಇರೋದು. ಓಕೆ. ಅದು 5 ಜನ ಅಣ್ಣ ತಮ್ಮಂದ್ರು ಅವರು. ಶಿವರಾಮ್ ಅವ್ರಂತ, ಸೋಮಣ್ಣ, ಶ್ರೀನಿವಾಸು, 5 ಜನ ಬ್ರದರ್ಸ್ ಅವರು. ಓಕೆ ಓಕೆ. ಅವ್ರ ಮದುವೆ ನೋಡಿ ಅಮ್ಮನಿಗೆ ಒಂದು ಆಸೆ ಬಂತು, ಈ ಇದರ ಶಾಸ್ತ್ರಗಳ ಮೇಲೆ ಇದ್ರ ಮೇಲೆ ಒಂದು ಸಿನಿಮಾ ಮಾಡ್ಬೇಕು, ಬ್ರದರ್ಸ್ ಮೇಲೆ, ಈ ಪಂಚಪಾಂಡವರ ಮೇಲೆ ಅಂತ ಹೇಳ್ಬಿಟ್ಟು ನಮ್ಮ ಭಾರವಿ ಅವರು ರೈಟರ್ ಇದಾರಲ್ಲ ಅವ್ರಿಗೆ ಹೇಳಿ ಇದ್ರ ಪಾಂಡವರ ಮೇಲೆ ಸಿನಿಮಾ ಮಾಡೋಣ, ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಹಬ್ಬ ಪಿಕ್ಚರ್ ಮಾಡಿದ್ವಿ. ಆ ಮದುವೆ ಎಲ್ಲ ನೋಡಿ ಈ ತರ ಮಾಡ್ತಾರ ಅಂದ್ರೆ ನಮ್ ಕರ್ನಾಟಕದ ಶಾಸ್ತ್ರ ಅವ್ರಿಗೆ ತುಂಬಾ ಆಸೆ ಆಯ್ತು. ಇಲ್ಲ ಇದು ಮಾಡೋಣ ಚೆನ್ನಾಗಿದೆ ಅಂತ. ಸೊ ಅಲ್ಲಿ ಪ್ಲಾನ್ ಮಾಡಿದ್ವಿ. ಯಾರು ದೊಡ್ಡಣ್ಣ ಅಂದ್ರೆ ಅವಾಗ ಇನ್ನ ನಮ್ಗೆ ಇದ್ದಿದ್ದು ಫಸ್ಟ್ ರಾಜ್ಕುಮಾರ್ ಸರ್ ಇದ್ರು. ಸೊ ಅವ್ರು ಆಗ್ತಿರ್ಲಿಲ್ಲ, ಅವಾಗ ಮಾಡ್ತಿರ್ಲಿಲ್ಲ. ಸೊ ವಿಷ್ಣು ಸರ್ ದೊಡ್ಡಣ್ಣ, ಆಮೇಲೆ ಅಂಬರೀಷ್ ಅಣ್ಣ ಫುಲ್ ಬಿಜಿ ಅವಾಗ, ಸಿಕ್ಕಾಪಟ್ಟೆ MP ಇದ್ರು. ಅವ್ರನ್ನ ಹೆಂಗ್ ಹಿಡಿಯೋದು, ಡೇಟ್ ಹಿಡಿಯೋದು ಹೆಂಗೆ, ಏನ್ ಮಾಡ್ಬೇಕು ಅಂತ ಆ ಪಿಕ್ಚರ್ಗೆ ಫಸ್ಟ್ ಯೋಗೇಶ್ ಹುಣಸೂರು, ಆಕ್ಚುಲಿ ಒರಿಜಿನಲ್ ಆಗಿ ಯೋಗೇಶ್ ಹುಣಸೂರು ಫಸ್ಟ್ ಡೈರೆಕ್ಟರ್ ಇದ್ದಿದ್ದು. ಅವ್ರನ್ನೆಲ್ಲ ಮಾತಾಡಿ ಪಾಪ ಎಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟು, ಆಮೇಲೆ ಅದೇನೇನಾಯ್ತು ಲಾಸ್ಟ್ ಅಲ್ಲಿ ಅವ್ರನ್ನ ಇದ್ ಮಾಡಿ ಡಿ ರಾಜೇಂದ್ರ ಬಾಬು ಅವ್ರನ್ನ ಡೈರೆಕ್ಟರ್ ಆಗಿ ಸೆಲೆಕ್ಟ್ ಮಾಡಿದ್ರು. ಅಂದ್ರೆ ನೀವೇ ಅಲ್ಲಿ ಕರ್ಕೊಂಡು ಹೋಗಿ ಅಮ್ಮನವರಿಗೆ ಮದುವೆ ನೋಡಿದ್ಮೇಲೆ ಅವ್ರಿಗೆ ಆಸೆ ಬಂತು. ಜಯಶ್ರೀ ದೇವಿ ಅಮ್ಮನವರಿಗೆ ನೀವು ಅದನ್ನ ತೋರಿಸಿ ಆ ಮದುವೆ ನೋಡಿ ಅವ್ರಿಗೆ ಆಸೆ ಬಂದು ಆಮೇಲೆ ಸ್ಟಾರ್ ಕಾಸ್ಟ್ ಬಗ್ಗೆ ತಲೆ ಕೆಡ್ಸ್ಕೊಂತೀರಾ? ಹೌದು. ಅಲ್ಲ ಈ ತರ ಇವ್ರ ಅಂದ್ರೆ ಕಾನ್ಸೆಪ್ಟ್ 5 ಜನ ಅಣ್ಣ ತಮ್ಮಂದ್ರು ಆ ಮದುವೆ ಅಂದಾಗ ಪಾಂಡವರು ಅನ್ನೋದು ಒಂದು ನೋಡಿ. ವಿಷ್ಣು ಸರ್ ಬಿಸಿ, ಅದರಲ್ಲಿ ನಮ್ಗೆ ಅಂಬರೀಷ್ ಅಣ್ಣನವರು ಬಿಸಿ. ಸೊ ಅಂಬರೀಷ್ ಅಣ್ಣಂದೊಂದು ಡೇಟ್ ತಗೋಬೇಕು, ಮತ್ತೆ ಎಲ್ರು 4-5 ಜನ ಹೀರೋಗಳಾದಾಗ ಅದನ್ನ ನಿಭಾಯಿಸೋದು ತುಂಬಾ ಕಷ್ಟ ಅನ್ನೋದನ್ನ ಕೇಳ್ಪಟ್ಟಿದ್ದೆ. ಸೊ ಆ ಟೈಮಲ್ಲಿ ಹೆಂಗೆ ಕಷ್ಟ ಆಗ್ಲಿಲ್ವಾ ಅಂತ? ಕಷ್ಟ ಅಂದ್ರೆ ನಾವೇನ್ ಮಾಡಿದ್ವಿ, ಫಸ್ಟ್ ಕತೆ ಹೇಳಿದ್ವಲ್ಲ, ವಿಷ್ಣು ಸರ್ ತುಂಬಾ ಇಷ್ಟ ಆಗೋಯ್ತು. ಹೌದಾ? ನಾವಾಗ ಹೇಳಿದ್ವಿ ಅಣ್ಣ ಇದಕ್ಕೆ ನಿಮ್ಮ ತಮ್ಮನಾಗಿ ಅಂಬರೀಷ್ ಅಣ್ಣ ಬೇಕು ಅಂತ. ಅವರೇ ಫೋನ್ ಮಾಡಿದ ಅಂಬರೀಷ್ ಅಣ್ಣಗೆ. ಫೋನ್ ಮಾಡ್ಬಿಟ್ಟಿದ್ದು, ಈ ತರ ಅಂಬಿ ಒಳ್ಳೆ ಸ್ಟೋರಿ, ನಿನ್ ಕತೆ ಕೇಳು ಅಂದು. ನೀನ್ ಕತೆ ಕೇಳಿದ್ಯಲ್ವಾ ಅಂದ್ರೆ ಅವ್ರು ಒಟ್ಟಿಗೆ ರೀಸೆಂಟ್ ಆಗಿ ಮಾಡಿರ್ಲಿಲ್ಲ, ಅವ್ರಿಬ್ರನ್ನ ಜೋಡಿ ಮಾಡಿರ್ಲಿಲ್ಲ ಯಾರು ಫಿಲ್ಮ್. ಸೊ ಅದು ನಮ್ಗೆ ಅಡ್ವಾಂಟೇಜ್ ಆಯ್ತು. ಸೊ ಅವಾಗ ಏನಾಯ್ತು, ಆಯ್ತು ಕಳ್ಸು ಸ್ಟೋರಿ ಅಂದ್ರು. ಹೋಗಿ ಕತೆ ಹೇಳಿದ್ವಿ, ಆಯ್ತು ನಾನು ಮಾಡ್ತಾ ಇದೀನಿ. ವಿಷ್ಣು ಸರ್ ಬಂದಿದ್ರು ಅವ್ರ ಮನೆಗೆ ಅವತ್ತು. ಬಂದು ಅಲ್ಲೇ ಕೂತ್ಕೊಂಡು ಅವ್ರ ಮನೇಲಿ ಡಿಸೈಡ್ ಆಯ್ತು, ಇಂಥವ್ ಡೈರೆಕ್ಟರ್ ಇದು ಅಂತ. ಬ್ರದರ್ಸ್ ಯಾರು ಹಾಕೋಣ, ಇವ್ರಿಬ್ರು ಓಕೆ ಆಯ್ತಲ್ಲ, ನೆಕ್ಸ್ಟ್ ಯಾರು ಬ್ರದರ್ಸು. ಸೊ ಅವಾಗ ಶಶಿಕುಮಾರ್ ಅವ್ರಿಗೆ ದೇವರಾಜ್ ಅವ್ರು ಇನ್ನೊಬ್ಬ ಬ್ರದರ್. ಸೊ ಅವಾಗ ಅವರು ಫುಲ್ ಫಾರ್ಮಲ್ ಇದ್ರು. ಅವ್ರಾದ್ಮೇಲೆ ಇನ್ನೊಬ್ಬ ಬ್ರದರ್ ಯಾರು. ಸೊ ಬಂದು ಇಲ್ಲ ಶಶಿಕುಮಾರ್ ಅವರು ಅಂತ ಅಮ್ಮ ನಮ್ದು ಅಮ್ಮನ ಫಸ್ಟ್ ಪಿಕ್ಚರ್ ಶಶಿಕುಮಾರ್ ಹೀರೋ. ಭವಾನಿ ಅಂತ, ಭವಾನಿ ಸಿನಿಮಾ, ಸಿತಾರಾ ಶಶಿಕುಮಾರ್. ಸೊ ಅವರು ನಮ್ ಜೊತೆ ಮಾಡಿದ್ರಲ್ಲ, ಜಸ್ಟ್ ಅವಾಗ ತಾನೇ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿ ಮತ್ತೆ ಒಂದು 2 ಸಿನಿಮಾ ನಾನು ಮುಹೂರ್ತ ಮಾಡಿ, ಇಲ್ಲ ಅವ್ರದ್ದು ಆಕ್ಸಿಡೆಂಟ್ ಆಗಿ ಮಕ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಹೀರೋಗೆ ತರ ಇವ್ರಿಗೆ ಇದಾಗಲ್ಲ, ಬೇಡ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು. ಮುಹೂರ್ತ ಮಾಡಿ ಶೂಟಿಂಗ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು, ಬೇಡ ಅಂತ. ಅಷ್ಟು ಸಿನಿಮಾ ಮಾಡಿರೋ ಹೀರೋನ ಎಲ್ಲ ಡಿಸ್ಟ್ರಿಬ್ಯೂಟರ್ ತಗೊಳ್ಳೋದಿಲ್ಲ, ಜನ ನೋಡಲ್ಲ, ಇವ್ರನ್ನ ಕ್ಯಾನ್ಸಲ್ ಮಾಡ್ಬಿಟ್ರು, ಸಿನಿಮಾನ ಕ್ಯಾನ್ಸಲ್ ಮಾಡ್ಬಿಟ್ರು. ಮುದ್ರಾಜನ ಡೈರೆಕ್ಟರ್ ಅದಕ್ಕೆ, GK ಮುದ್ರಾಜು. ಎರಡು ಸಿನಿಮಾ ಮುಹೂರ್ತ ಆಗಿ ನಿಂತೋಯ್ತು. ಫುಲ್ ಡಿಪ್ರೆಷನ್ ಇದ್ರು ಪಾಪ ಅವರು. ಸರಿ, ನಮ್ಮ ಬಸವೇಶ್ವರ ನಮ್ಮ ಮನೆ ಹತ್ರ ಇದ್ದಿದ್ದು. ಅಮ್ಮ ಫಸ್ಟ್ ಫಿಲಮ್ ಹೀರೋ ಅಲ್ವಾ ಅವರು. ಸೊ ಅದು ಬೇರೆ ನನ್ನ ಪಟ್ಟ ಅಭಿಮಾನಿ ಅವ್ರಿಗೆ, ಶಶಿಕುಮಾರ್ಗೆ ಅವಾಗ ನನ್ನ ಅಭಿಮಾನಿ. ಯಾಕಂದ್ರೆ ಯಾರು ಬ್ಯಾಕ್ ಗ್ರೌಂಡ್ ಇಲ್ದಿರ, ಏನು ಇಲ್ದಿರ, ಬರೀ ಟ್ಯಾಲೆಂಟ್ ಮೇಲೆ ಬಂದಿದ್ ಮನುಷ್ಯ ಅವಾಗ. ಜಗ್ಗೇಶ್ವರ್ ಆಗ್ಲಿ ಅವ್ರಾಗ್ಲಿ ಬರೀ ಟ್ಯಾಲೆಂಟ್, ಏನ್ ಬ್ಯಾಕ್ ಗ್ರೌಂಡ್ ಇಲ್ಲ. ಆಮೇಲೆ ಅಷ್ಟು ಕನ್ನಡದಲ್ಲಿ ನಂಬರ್ 1 ಹೀರೋ ಆಗಿ, ಅಂದ್ರೆ ಅಷ್ಟು ಸ್ಮಾರ್ಟು, ಅಷ್ಟು ಡ್ಯಾನ್ಸು, ಫೈಟು, ಪರ್ಫೆಕ್ಟ್ ಹೀರೋ ಅಂದ್ರೆ ಹಂಗಿದ್ದವ್ರು ಅವಾಗ. ಸೊ ನಮ್ಗೆ ತುಂಬಾ ಇಷ್ಟ ಅವಾಗ. ನಾನು ಹೇಳಿದೆ ಅಮ್ಮನಿಗೆ, ಅಮ್ಮ ಶಶಿಕುಮಾರ್ ಸರ್ ಹಾಕೋಣ ಈ ತರ ಡ್ಯಾಮೇಜ್ ಇದಾಗಿದೆ, ಪಾಪ ಆಕ್ಸಿಡೆಂಟ್ ಆಗಿದೆ, ಹಾಕೋಣ ಅಂದ್ರೆ. ಅಮ್ಮ ನಾವು ಇದು ಹೋಗಿದ್ದೆ ಡೈರೆಕ್ಟ್ ಆಗಿ.
ಸೇಮ್ ಟೈಮ್ ಅದೇ ಅವಾಗ ಪೇಪರಲ್ಲೆಲ್ಲ ಬರ್ತಾ ಇದೆ ಓಕೆ ಶಶಿಕುಮಾರ್ ಪಿಕ್ಚರ್ ಕ್ಯಾನ್ಸಲ್ ಅದು ಇದು ಅಂತ ಹಾ ಡೈರೆಕ್ಟ್ ಆಗಿ ಹೋದ್ವಿ ಮನೆಗೆ. ಓಕೆ ಹೋಗಿದ್ದೆ ನಮ್ಮ ಪಿಕ್ಚರ್ ನೀವು ಹಾ ಅದೇ ಬ್ರದರ್ಸ್ ಅಲ್ಲಿ ನೀವು 4ನೇವರು ಹಾ ಅಂತ ಕೇಳಿದ್ವಿ. ಓಕೆ ಅವರು ಪಾಪ ಖುಷಿಯಾಗಿ ಒಪ್ಕೊಂಡ್ರು ಎಲ್ಲರ ಜೊತೆಗೆ. ಹಾ ಬಟ್ ಅವ್ರದ್ದೇನಂದ್ರೆ ಸ್ವಲ್ಪ ಅವಾಗ ಒಂಚೂರು ಟೈಮಿಂಗ್ ಬರ್ತಿರ್ಲಿಲ್ಲ. ಅಂದ್ರೆ ಹಾ ಹಾ ಶೂಟಿಂಗ್ 7 ಅಂದ್ರೆ ನಾವು 7 ಗಂಟೆ ಕಾಲ್ ಶೀಟ್ ಅಂದ್ರೆ ಸ್ವಲ್ಪ ಲೇಟಾಗಿ ಬರೋರು. ಓಕೆ ಓಕೆ ಅದನ್ನೆಲ್ಲ ಅಮ್ಮ ಸ್ಟ್ರಿಕ್ಟ್ ಆಗಿ ಮಾತಾಡಿ ಓಕೆ ನೀವು ಅಂದ್ರೆ ಸ್ವಲ್ಪ ಬೇಗ ಚಿರತೆ ಹೆಜ್ಜೆಗಳಿವೆಲ್ಲ. ಇದಾ? ಹೌದೌದು. ಓ ಮೈ ಗಾಡ್. ದೊಡ್ಡದು ಚಿರತೆ ಹೆಜ್ಜೆಗಳು ನೋಡಿ ಇಲ್ಲಿದೆ. ಹೌದು, ಚಿರತೆ ಹೆಜ್ಜೆ ಅಂತ ಚಿರತೆ ಇದೆ. ಆಮೇಲೆ ಮರಿಗಳಿದಾವೆ ನೋಡಿ, ಮರಿ ಹೆಜ್ಜೆ ಅದು. ಓಹೋ, ಅಲ್ಲಿ ನೋಡಿ ಮರಿಗಳಿದಾವೆ. ಹಾ ಹಾ ಇದು ಮರಿ ಹೆಜ್ಜೆ, ಇದು ದೊಡ್ಡದು ಚಿರತೆ ಹೆಜ್ಜೆ. ಓಕೆ ಓಕೆ. ಡೈಲಿ ಬರುತ್ತೆ. ಓಹೋ, ಯಾರಿಗೇನು ಮಾಡಲ್ಲ? ಏನ್ ಮಾಡಲ್ಲ, ರಾತ್ರಿ ಹೊತ್ತು ಬಂದು. ಅಲ್ಲ ಇಲ್ಲಿ ನಾಯಿಗಳೆಲ್ಲ ಇದಾವೆ, ಇಲ್ಲಿ ಓಡಾಡ್ತಿದಾವೆ. ಅದ ಸಿಕ್ಕರೆ ಎತ್ಕೊಂಡು ಹೋಗ್ಬಿಡ್ತದೆ, ಸಿಗ್ಬೇಕಲ್ಲ ಅದಕ್ಕೆ ಪಾಪ. ಓಕೆ ಓಕೆ. ಸೊ ಹಂಗೆ ಶಶಿ ಸರ್ನ ಎಲ್ಲ ಇದ್ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡಿದ್ವಿ. ಅವಾಗ ಬೇರೆ ನಮ್ಮ ಡೈರೆಕ್ಟರ್ ಅವರೆಲ್ಲ ಬೇಡ ಅಂದಿದ್ರು. ಓಕೆ, ಬೇಡ ಇದಾಗಿದೆ ಹಂಗೆ 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 ಅಂತಂದ್ರು. ಇಲ್ಲ ಇವ್ರನ್ನೇ ಹಾಕೋಬೇಕು ಅಂತ ಜಗಳ ಮಾಡಿ ಅಮ್ಮ ನಾವು ಅವ್ರನ್ನ ಶಶಿ ಸಾರ್ನ ಇದ್ ಮಾಡಿದ್ವಿ. ಸೊ ಅದನ್ನ ಅವ್ರು ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಅವ್ರನ್ನ ಫ್ರೇಮ್ ತಗೊಂಡು ನೆಕ್ಸ್ಟ್ ಇನ್ಯಾರು ಲಾಸ್ಟ್ ಅವರು ರಾಮ್ಕುಮಾರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಅವಾಗ ಹೆಂಗ್ ಹೀರೋ ಅವರು ಸ್ವಲ್ಪ ಫುಲ್ ಬ್ಯುಸಿ ಇದ್ರು, ಹೆಂಗ್ ಹೀರೋ, ಸ್ಮಾರ್ಟ್ ಹೀರೋ. ಹಂಗೆ ನಮ್ಮ ಕಂಪ್ನಿ ತುಂಬಾ ಇದೆ ಅವರು, ಅಂದ್ರೆ ನಮ್ಮ ಅಮ್ಮನಿಗೆ ಭಾರಿ ಇಷ್ಟ. ಸೊ ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ಹೀರೋಯಿನ್ ಅಂತ ಹೇಳ್ಬಿಟ್ಟು ಎಲ್ಲ ಏನ್ ಮಾಡಿದ್ವಿ, ವಿಜಯಲಕ್ಷ್ಮಿ ಅವರು ಹೀರೋಯಿನ್. ದೊಡ್ಡವ್ರಿಗೆ ಯಾರು ಬೇಕು, ಜಯಪ್ರದಾನ್ ಹಾಕೋಣ ಪ್ಲಾನ್ ಮಾಡಿದ್ವಿ. ಜಯಪ್ರದಾನ್ ಹಾಕೊಂಡು ಹೋಗಿ ಅವ್ರನ್ನ ಕೇಳಿದ್ವಿ, ಅವರು ಒಪ್ಕೊಂಡ್ರು. ಹಿಂಗೆ ಎಲ್ಲ ಒಂಥರ ಅದ್ ಹೆಂಗಾಯ್ತಂದ್ರೆ ಹೀರೋಯಿನ್ಸ್ ಎಲ್ಲ ಆಚೆಯವರು, ವಿಜಯಲಕ್ಷ್ಮಿ ಅವರು ಒಬ್ಬರೇ ಇಲ್ಲವರು, ಮಿಕ್ಕಿದೆಲ್ಲ ಚೆನ್ನೈ ಅವರು, ಹೀರೋಗಳೆಲ್ಲ ಕರ್ನಾಟಕದವರು. ಒಂಥರ ಮಜಾ ಇತ್ತು ಅನ್ಸುತ್ತೆ. ಮಜಾನ ಅದೊಂಥರ ಅದನ್ನ ಸರ್ಚ್ ಮಾಡೋದು. ಶೂಟ್ ಆಯ್ತು ಸರ್? ಅದು ಆಲ್ಮೋಸ್ಟ್ 60 days ಏನಾಗಿದೆ. ಎಲ್ಲಿ ಶೂಟ್ ಆಗಿದ್ದಲ್ಲ? ಎಲ್ಲ ನಿಮ್ಗೆ ಮನೆಗಳನ್ನ ತೋರಿಸ್ತೀನಿ. ನಿಮ್ಗೆ ಒಂದು ಕೆಲವು ಮನೆಗಳಿದಾವೆ, ಇನ್ನ ಈಗ್ಲೂ ಇದಾವೆ. ನಿಮ್ಗೆ ಒಂದೆರಡು ಸ್ಟಿಲ್ ಇಲ್ಲ, ಲಕ್ಷ್ಮೀಪುರ ಅಂತ ಒಂದು ಮನೆ. ಆ ಮನೆ ಹೋದ್ರೆ ಈಗಲೂ ನೀವು ತಗೋಬಹುದು. ಇಲ್ಲೇ ಇದೆ ಮನೆ. ಆ ಮನೇಲಿ ಹಬ್ಬ ಫಿಲ್ಮ್ ಶೂಟಿಂಗ್ ಆಗಿದ್ದು. ನಾರಾಯಣ ಹೃದಯಾಳದವ್ರದ್ದು ಒಂದು ಇತ್ತು ಅಲ್ಲಿ ಮಾಕ್ಲಿ ಹತ್ರ. ಅದು ಎಲ್ಲ ಕೆಡವು ಬಿಟ್ರಿ ಇವಾಗ. ಅದಾದ್ಮೇಲೆ ಮಿಕ್ಕಿದ್ದು ಎಲ್ಲ ಒರಿಜಿನಲ್. ಅಲ್ಲಿ ರೆಸಾರ್ಟ್, ಹೊಸೂರ್ ಹತ್ರ ಒಂದು ರೆಸಾರ್ಟ್ ಇದೆ. ರೆಸಾರ್ಟ್ ಅಲ್ಲಿ ಒರಿಜಿನಲ್ ಮನೆ ಯಾರ್ದು, ಇವ್ರ 5 ಜನ ಇರೋ ಮನೆ. ಅವಾಗ ಸ್ಟೈಲ್ ಆಗಿ ಕಟ್ಕೊಂಡವ್ರೆ ಅಂತ ತೋರಿಸಿದ್ವಿ. ವಿಲೇಜ್ ಅಲ್ಲಿ ಒಂದು ಫ್ಯಾಷನ್ ಆಗಿ ಒಂದು ಹೌಸ್ ತಗೊಂಡು ಎಲ್ಲ ಫ್ಯಾಮಿಲಿ, ಅವ್ರಿಗೂ 5 ಜನ ಮಕ್ಳು, ಇವ್ರಿಗೆ 3 ಜನ, ಅವ್ರಿಗೆ 3 ಜನ, ಹಿಂಗೆ ಇಟ್ಟಿದ್ವಿ ಎಲ್ಲ ಫ್ಯಾಮಿಲಿ. ಈಗ ದೇವರಾಜ್ ಹೆಂಡತಿ, ಅವ್ರಿಗೊಂದು 3 ಜನ ಮಕ್ಳು. ಇವರು ವಿಷ್ಣು ಸರ್, ಅವ್ರಿಗೊಂದು 3 ಜನ ಮಕ್ಳು. ಹಿಂಗೆ ಈ ಅಣ್ಣ ತಮ್ಮಂದ್ರೆ ಹೆಂಗಿರ್ತಾರೆ ಮನೆಯಲ್ಲಿ. ಆಸ್ ಇಟ್ ಈಸ್ ಸಿನಿಮಾ. ಎಷ್ಟೋ ಜನರಿಗೆ ಖುಷಿ ಆಗಿತ್ತು. ಹೌದು, ಮತ್ತೆ ಅದ್ಭುತ ಹಾಡುಗಳು. ಅವಾಗೆಲ್ಲ ನಾವು ಅದನ್ನ ಸಿಡಿಲ್ ನೋಡಿದ್ವಿ. ನಮ್ಗೆಲ್ಲ ಥಿಯೇಟರ್ಗಳು ತುಂಬಾ ದೂರ ಇತ್ತು, ಹೋಗಕ್ಕಾಗ್ಲಿಲ್ಲ. ಆಮೇಲೆ ಗಣೇಶ್ ವಿಡಿಯೋದವರು ಅದನ್ನ ಸಿಡಿ ಮಾಡಿ ಬಿಟ್ಟಿದ್ರು. ಅದು ಮನೆಯಲ್ಲೂ ಕೂಡ ಸಿಡಿ ಹಾಕೊಂಡು ನೋಡೋರು. ಅದು ಒಂದ್ಸಲ ಅಲ್ಲ, ಅದೊಂದು ಹಾಡು ಬರುತ್ತಲ್ಲ, ಯಪ್ಪ ಅದು ಹುಚ್ಚೆಬ್ಬಿಸ್ಬಿಟ್ಟಿತ್ತು. ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ತುಂಬಾ ಜನ ಬ್ರದರ್ಸ್ ಆ ಸಿನಿಮಾ ನೋಡಿ ಆಚೆ ಇದ್ದವರು ಮತ್ತೆ ಒಂದಾಗಿದ್ದಾರೆ. ಅಂದ್ರೆ ಎಲ್ಲ ಒಟ್ಟಿಗಿರ್ಬೇಕು ನಾವು, ಇವ್ರ ತರ ನಾವ್ ಯಾಕೆ ಇರ್ಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಜನ ಬಂದು ಆಚೆ ಎಲ್ಲೆಲ್ಲ ಇರೋರೆಲ್ಲ ಒಂದೇ ಮನೆಗೆ ಸೇರ್ಕೊಂಡು ಒಂದೇ ಮನೆಯಲ್ಲೇ ಇದ್ದು. ಆಯ್ತಾ, ನಮ್ಗೆ ತುಂಬಾ ಎಕ್ಸಾಂಪಲ್ಸ್ ಹೇಳಿದ್ದಾರೆ. ನಿಮ್ಮ ಹಬ್ಬ ಫಿಲ್ಮ್ ನೋಡಿ ನಾವೆಲ್ಲ ಒಂದಾದ್ವಿ, ಬ್ರದರ್ಸ್ ಎಲ್ಲ ದೂರ ಇದ್ವಿ ಜಗಳ ಮಾಡ್ಕೊಂಡು. ಆಯ್ತಾ, ದೂರ ಇದ್ದ ಫ್ಯಾಮಿಲಿಗಳೆಲ್ಲ ಒಂದಾಗಿದ್ದೀವಿ. ಅದು ಸಿನಿಮಾ ಅಂದ್ರೆ ಆತರ ಸಿನಿಮಾ ಮಾಡ್ಬೇಕು ಸರ್. ಸಮಾಜಕ್ಕೆ ಏನಾದ್ರು ಒಂದು ಮಾಡ್ಬೇಕು. ಹೊಡೆದಾಕೋದು, ಡೈವರ್ಸ್ಗಳು ಕೊಡೋದು, ಆ ತರ ಮಾಡಬಾರ್ದು. ಪ್ರಾಪರ್ಟಿಗಳ ಮೇಲೆ ಕೇಸಗಳು ಹಾಕ್ಸೋದು, ಇವೆಲ್ಲ ಇರ್ಬೋದು. ಅದೊಂದು ಏನಾಗುದಾ, ಆಗಿನ ಕಾಲದಲ್ಲಿ ಒಂದು ಬ್ರದರ್ಸ್ ಅಂದ್ರೆ ಯಾರನ್ನಾಗ್ಲಿ, ಒಂದು ಬ್ರದರ್ಸು. ಈಗ ಈಗ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಯಲ್ಲಿ ಯಾರಾದ್ರೂ ನೆಂಟರು ಬರ್ತಾರೆ ಅಂದ್ರೆ, ಈ ನಮ್ಮ ಮಾವ, ನಮ್ಮ ತಾಯಿ ಅಮ್ಮ ಬರ್ತಾರೆ ಅಂತ ಕಾಗದ ಬರೋರು. ನಾನು ಮುಂದಿನ ವಾರ ಬರುತ್ತಿದ್ದೇನೆ ಅಂತ ಹೇಳ್ಬಿಟ್ಟು ಒಂದು ಕಾಗದ ಬರೋರು. ಆ ಕಾಗದ ಇಟ್ಕೊಂಡು, ಲೆಟರ್ ಇಟ್ಕೊಂಡು, ನಮ್ಮ ತಾಯಿ ಲೆಟರ್ ಹಂಗೆ ಭದ್ರವಾಗಿ ಬಚ್ಚಿಕೊಂಡ್ಬಿಟ್ಟು ನಮ್ಮ ಅಣ್ಣ ಬರೆದಿರೋದು ಅಂತ. ಭಾನುವಾರ ಹೋಗಿ ನಮ್ಮ ಊರಿಗೆ ಒಂದು ಬಸ್ ಬರುತ್ತೆ ಡೈಲಿ. ಭಾನುವಾರ ಬರ್ತಾರೆ ಅಂತ ಕಾಗದಲ್ಲಿ ಬರ್ತಿತ್ತಲ್ಲ, ಪರ್ಫೆಕ್ಟ್ ಬರೋರು. ಅವ್ರು ಲೆಟರ್ ಬರೆದ್ಮೇಲೆ ಮಾತು ಕೊಟ್ಮೇಲೆ ನಮ್ಮನ್ನ ಬಸ್ ಹತ್ರ ಕಳ್ಸೋರು. ನಾವಾಗ ಸೈಕಲ್ ತೊಳೆಯಕ್ ಬರ್ತಿರ್ಲಿಲ್ಲ. ಸೈಕಲ್ ತಳ್ಕೊಂಡೋಗಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗೋದು ನಾವು, ನಾನು ನಮ್ಮ ತಮ್ಮ. ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ ಮಾವ ಬಸ್ಸಲ್ಲಿ ಇಳಿಯೋರು.
ಅವರು ನಮ್ಮನ್ನ ಹಾಕೊಂಡು ಹಿಂದೆ ತುಳ್ಕೊಂಡು ಊರಿಗೆ ಬರೋರು. ಆಮೇಲೆ ಅವ್ರು ಬರೋ ಹೊತ್ತಿಗೆ ನಮ್ಮ ತಾಯಿ ಏನೋ ಹೋಳಿಗೆ ಗಿಳಿಗೆ ಮಾಡಿ ಅವ್ರಿಗೆಲ್ಲ ಅಡಿಗೆ ಮಾಡಿ ಬಡಿಸಿ ರೆಡಿ ಮಾಡಿ ಒಂಥರ ಹಬ್ಬ ಆಗೋದು. ಮಾವ ಬರ್ತಾರೆ ಅಂದ್ರೆ ನಿಜವಾಗ್ಲೂ ಹಬ್ಬ ಅನ್ನೋದೇ ಹಬ್ಬ. ಅದು ಆ ಸಿನಿಮಾ ಇದೆಯಲ್ಲ, ಈಗ ನೀವ್ ಹೇಳಿದ್ರಲ್ಲ, ಈಗ ನೀವು ಹೇಳಿದ್ದು ಕಥೆನೇ ಹಬ್ಬ. ಅದು ಹೌದು. ಜೊತೆಗೆ ಆ ಸಿನಿಮಾ ಇದೆಯಲ್ಲ, ಸಿನಿಮಾ ನೋಡ್ಕೊಂಡ್ ಬಂದ್ರು ಹಬ್ಬನೇ. ಅದಕ್ಕೆ ಹಬ್ಬ ಅನ್ನೋ ಟೈಟ್ಲ್ ಹೆಂಗ್ ಕೊಟ್ರಿ ನೀವು? ಅಂದ್ರೆ ಬಾಂಧವ್ಯಗಳು ಹಂಗಿತ್ತು ಅವಾಗ. ಹೌದು, ಅಣ್ಣ ತಮ್ಮಂದಿರ ಬಾಂಧವ್ಯ, ಹೌದು, ಒಂದು ಫ್ಯಾಮಿಲಿ ಅಂದ್ರೆ ಒಂದು ಗೌರವ, ದೊಡ್ಡಣ್ಣನಿಗೆ ಒಂದು ಮರ್ಯಾದೆ, ದೊಡ್ಡಣ್ಣ ಹೇಳಿದ ಮಾತು ದಾಟಬಾರ್ದು. ಹೌದು, ದೊಡ್ಡಣ್ಣ ಒಂದ್ ಮಾತು ಹೇಳಿದ್ರೆ ಏಯ್ ಬೇಡ ಅಂದ್ರೆ ಬೇಡ, ಬೇಡ, ಬೇಕು ಅಂದ್ರೆ ಬೇಕು. ಹಿರಿತನಕ್ಕೊಂದು ಮರ್ಯಾದೆ. ಮರ್ಯಾದೆ. ಅತ್ತಿಗೆ ಅಂದ್ರೆ ತಾಯಿ ತರ ನೋಡ್ತಿದ್ರು. ಹೌದು ಹೌದು, ಸಿನಿಮಾದಲ್ಲಿ ಹಂಗೆ ತೋರಿಸಿದ್ರ. ಇವಾಗ ಅತ್ತಿಗೆ ಯಾರು ಬೆಲೆನೇ ಕೊಡಲ್ಲ. ಹೌದು, ಬಾಯಿಗೆ ಬಂದಂಗ ಮಾತಾಡ್ತಾರೆ, ಬಾಯಿಗೆ ಬಂದಂಗ ಹೇಳ್ತಾರೆ. ಅಷ್ಟಾಗೋಗಿದೆ ಪರಿಸ್ಥಿತಿ, ಈಗಿನ ಪರಿಸ್ಥಿತಿ. ಹೌದು, ನಮ್ಮ ಹಬ್ಬ ಫ್ಯಾಮಿಲಿ ಈಗಲೂ ಎಲ್ಲರೂ ಒಂದೊಂದ್ಸಲ ಟೈಟ್ಲ್ ಹೆಂಗ್ ಬಂತು ಸರ್ ಅದು? ಹಬ್ಬ ಅಂದ್ರೆ ನಾಡ ಹಬ್ಬ ಅಂದ್ಕೊಂಡು ಫಸ್ಟ್. ದಸರಾ ಅಂದ್ರೆ ದಸರಾ ಹಬ್ಬಕ್ಕೆ ಒಂದು ಮೈಸೂರು, ನಮ್ಮ ಕರ್ನಾಟಕದಲ್ಲಿ ದಸರಾ ಅಂದ್ರೆ ಅವಾಗ ದೊಡ್ಡ ಹಬ್ಬ. ಹೌದು, ಪ್ರತಿಯೊಂದು ಮನೆಯಲ್ಲೂ. ಆ ಹಬ್ಬ ಹೆಂಗ್ ಮಾಡ್ತಾರೆ, ದಸರಾ ಹಬ್ಬ ಹೆಂಗ್ ಮಾಡ್ತಾರೆ, ಸಂಕ್ರಾಂತಿ ಹೆಂಗ್ ಮಾಡ್ತಾರೆ, ಈ ಹಬ್ಬಗಳ ಮೇಲೆ ಹಬ್ಬ ಅದು. ಹಬ್ಬಗಳ ಬೇಸ್ ಇಟ್ಕೊಂಡೆ ಒಂದು ಫ್ಯಾಮಿಲಿ, 5 ಜನ ಅಣ್ಣ ತಮ್ಮಂದರ ಫ್ಯಾಮಿಲಿ ಒಂದು ಹಬ್ಬಕ್ಕೆ ಯಾವ ತರ ಇರ್ತಾರೆ ಮನೆಗಳಲ್ಲಿ. ನಮ್ದು ಇದು ಸಂಕ್ರಾಂತಿ ಮಾಡಿದ್ವಿ, ಅದರಲ್ಲಿ ಭತ್ತ ರಾಗಿ ಎಲ್ಲ ಹಾಕಿ ರಾಶಿ ಹಾಕೋದು, ಅದನ್ನ ಹೆಂಗ್ ಮಾಡ್ತಾರೆ. ಒಂದು ಹಳ್ಳಿಯಲ್ಲಿರೋ ಫಾಶ್ ಆಗಿರೋ ಒಂದು 5 ಜನ ಅಣ್ಣ ತಮ್ಮಂದ್ರ ಫ್ಯಾಮಿಲಿ. ಹೌದು. ಎಷ್ಟು ಖರ್ಚಾಯ್ತು ಸರ್ ಅದಕ್ಕೆ ಆ ಟೈಮಲ್ಲಿ? ಅವಾಗೆಲ್ಲ 40 lakhs 50 lakh ಅಷ್ಟೇ, ಒಂದು 50-60 ಲಕ್ಷ ಅಷ್ಟೇ ಆಗಿದೆ ಅಷ್ಟೇ. ಇದು ರೆಮ್ಯುನರೇಷನ್ ಎಲ್ಲ ಹೆಂಗಿತ್ತು ಸರ್? ವಿಷ್ಣು ಸರ್ದು, ಅಂಬರೀಷ್? ಮರ್ತೋಗ್ಬಿಟ್ಟು ಅವಾಗ ಅಲ್ಲ, ಅಂಬರೀಷ್ ಅನ್ನೋದೆಲ್ಲ ಅವಾಗ 10 ಲಕ್ಷ 12 ಲಕ್ಷ ಆಗ್ಲೇ. ಓಕೆ, 10 ಲಕ್ಷ ಸೇಮ್ ಇಬ್ರು ಈಕ್ವಲ್. ಬಟ್ ಅಂಬರೀಷ್ ನನಗೆ ನಾವು ಯಾರು ದುಡ್ಡೇ ಕೊಡ್ತಾ ಇಲ್ಲ. 12 ಲಕ್ಷ ಮಾತಾಡಿದ್ರೆ ಒಂದು 7-8 ಕೊಡೋದು, ಆಮೇಲೆ ಎಗರಿಸ್ಬಿಡೋದು ಎಲ್ಲಾರು. ದುಡ್ಡೇ ಕೊಡ್ತಾ ಇಲ್ಲ ಅವ್ರಿಗೆ. ಅರ್ಥ ಯಾರು ನಾವೇ ಅಲ್ಲ, ಲಾಸ್ಟ್ ಅಲ್ಲಿ ಡಬ್ಬಿಂಗ್ ಮಾಡಿಸ್ಕೊಳ್ಳೋದು, ಕೈ ಬಿಟ್ಬಿಡೋದು ಅವ್ರಿಗೆ. ಅಂದ್ರೆ ಕಷ್ಟ ಆಗ್ಬಿಡುತ್ತೆ ರಿಲೀಸ್ ಅದು ಇದೆಲ್ಲ. ಎಂತ ಮನುಷ್ಯ, ಅಯ್ಯೋ ಅವ್ರು ಎಂತ ಮನುಷ್ಯ ಅಂದ್ರೆ, ನಮ್ ಒಂದೇ ಮಾತ್ರ ಶೂಟಿಂಗ್ ನಡೀತಾ ಇತ್ತು ರಾಮನಗರ ಬೆಟ್ಟದಲ್ಲಿ. ಹಬ್ಬ ಎಲ್ಲ ಆದ್ಮೇಲೆ ಒಂದೇ ಮಾತ್ರ ಶೂಟಿಂಗ್ ನಡೀತಾ ಇದ್ರೆ, ಸಾಯಂಕಾಲ ಫೈಟರ್ಸ್ ಎಲ್ಲ ಗಲಾಟೆ ಮಾಡ್ತಿದ್ರು. ನಾನು ಸುತ್ತು ಸೇರ್ಕೊಂಡ್ಬಿಟ್ಟು 100 ಜನ ಫೈಟರ್ಸ್. ಪೇಮೆಂಟ್ ಕೊಟ್ಟಿಲ್ಲ 1 ವಾರ. ನಾನು ಒಬ್ಬನೇ ಕೂತಿದ್ದೀನಿ ಅಲ್ಲಿ ಸೂಟ್ ಕೇಸ್ ಹಿಡ್ಕೊಂಡು ಪೇಮೆಂಟ್ ಕೊಡಕ್ಕೆ. 100 ಜನ ನನ್ನ ಸುತ್ತು ಸುತ್ಕೊಂಡ್ಬಿಟ್ಟವ್ರೆ. ಏನು ಅವ್ರು ಅಂಬರೀಷ್ ಅಣ್ಣ ಹಿಂಗ್ ಹೋಗ್ತಾ ಇದ್ರು ಕಾರಲ್ಲಿ. ಏನಾಗಿದೆ ಅಲ್ಲಿ, ಏನಾಗಿದೆ ನಿಲ್ಸ, ಏನೋ ಹೊಸ ಅಂದ್ರು. ಅಣ್ಣ ಏನಿಲ್ಲ, ಹೋಗಿ 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 ಅಂದೆ. ಇಳಿದು ಬಂದ್ರು. ನಮ್ಮ ಫೈಟ್ ಮಾಸ್ಟರ್ ಹೋಗಿ, ಇಲ್ಲಣ್ಣ ಪೇಮೆಂಟು ಇಲ್ಲ, ಊರೆಲ್ಲ ಚೆನ್ನಾಗಿ ಹೋಗ್ಬೇಕು, ನಾಳೆ ಹಬ್ಬ ಇದೆ, ಕಾಸು ಕೊಟ್ಟಿಲ್ಲ, ಹಂಗೆ ಹಿಂಗೆ ಅಂದರು ಅವರು. ಹಿಂಗಂದ್ರೆ ಎಷ್ಟು ಕೊಡ್ಬೇಕು ಅಂದ್ರ, ಅಣ್ಣ 5 ಲಕ್ಷ ಕೊಡ್ಬೇಕು. ಯಾರನ್ನ ಒಬ್ರು ಕಳ್ಸ ಕಾರಲ್ಲಿ ಜೊತೆಲಿ ಅಂತ ಹೇಳ್ಬಿಟ್ಟು ಕಾರಲ್ಲಿ ಹಚ್ಕೊಂಡೋಗಿ ಮನೆಗೆ ಹೋಗಿ 5 ಲಕ್ಷ ಕೊಟ್ಟು ಕಳ್ಸಾರ. 5 ಲಕ್ಷ ರೂಪಾಯಿ ಹಂಗೆ ಪೇಮೆಂಟ್ ಕೊಟ್ಟು ಎತ್ಕೊಂಡು ಹೋಗ್ರಿ ನೀವು ಫೈಟರ್ಸ್ ಅಂತ. ಈ ತರ ಮನುಷ್ಯ, ಈ ತರ ಆರ್ಟಿಸ್ಟು, ಈ ತರ ಸಿಗ್ತಾರ ಸರ್? ಯಾರಾದ್ರು ಇದಾರ ಸರ್? ಚಾನ್ಸೇ ಇಲ್ಲ ಸರ್. ಅವ್ರ ರೆಮ್ಯುನರೇಷನ್ 10 ಲಕ್ಷ, 5 ಲಕ್ಷ ರೂಪಾಯಿ ವಾಪಸ್ ಕೊಟ್ಟು. ಅಂದ್ರೆ ಇವ್ರ ಫೈಟರ್ಸ್ಗೋಸ್ಕರ ಅವ್ರಿಗೆಲ್ಲ ಪೇಮೆಂಟ್ ಕೊಟ್ಟು, ಹಬ್ಬ ಇದೆ ಪಾಪ ಕೊಟ್ಟು ಕಳ್ಸ್ಬಿಟ್ಟು, ನೀನ್ ಆಮೇಲೆ ಕೊಡೇನ್ ಬಿಡು. ಈ ತರ ಮನುಷ್ಯ ನಾವು ಜೀವನದಲ್ಲೇ ನೋಡಕ್ ಸಾಧ್ಯ ಇಲ್ಲ. ಯಾವ ಆರ್ಟಿಸ್ಟು ಇಲ್ಲ. ಶೂಟಿಂಗ್ ಎಲ್ಲ ಕರೆಕ್ಟ್ ಬರ್ತಿದ್ರ ಸರ್? ಅವ್ರು ಬರೋವಾಗ್ಲೇ ಒಂದ್ ಮಜಾ ಇರೋದಂತೆ. ಸ್ವಲ್ಪ ಲೇಟ್ ಆಗಿ ಬರೋರು, ಅಲರ್ಟ್ ಆಗ್ಬಿಡೋರು. ಅಲ್ಲ, ಅವ್ರು ಬರೋ ಸ್ವಲ್ಪ ಲೇಟ್ ಇದ್ ನಾನು ಮನೆಗೆ ಹೋಗಿ ಬರ್ಸ್ಕೊಂಡ್ ಬರ್ತಿದ್ದೆ. ಹೌದಾ? ಈಗ ಹಬ್ಬ ಫಿಲಿಮ್ ಅಲ್ಲಿ ಇಲ್ಲ ಎಲ್ಲರೂ ಒಟ್ಟಿಗೆ ಅಂದ್ರು, ಎಲ್ಲರೂ ಬಂದ್ಬಿಡೋರು ಕಾಯ್ತಾ ಇರೋರು. ಅವ್ರು ನಮ್ ಮುಂಚೆನೆ ನಮ್ಗೆ ನಾನ್ ಬರೋದು ಮಧ್ಯಾಹ್ನ ಅಂದ್ರೆ ರೂಲ್ಸ್ ಹೇಳ್ಬಿಡೋದು. ನಾನು ಬರೋದೇ ಮಧ್ಯಾಹ್ನ 12, 1, 2 ಆ 3 ಅವರಲ್ಲಿ ಯಾವಾಗ ಬರ್ತೀನಿ, ನನಗೆ ನೀವು ಆಯ್ತು ಅಂತ ಹೇಳ್ಬಿಟ್ಟಿದ್ವಿ. ನೋಡಿ, ಹಬ್ಬ ಫಿಲಿಮ್ ಅಲ್ಲಿ ಕೆಲವು ಶಾರ್ಟ್ಸ್ ಅಲ್ಲಿ ಅಂಬರೀಷ್ ಅಣ್ಣ ಇರಲ್ಲ, ಕೆಲವು ಶಾರ್ಟ್ಸ್ ಅಲ್ಲಿ ಇಂಡಿವಿಜುವಲ್ ಇರ್ತದೆ. ಅಣ್ಣನ ಸಪ್ರೇಟ್ ಸೈಲೆಂಟ್ ಡೈಲಾಗ್ ಹಾಕ್ಸಿರ್ತೀವಿ. ಅವರೆಲ್ಲ ಡೈಲಾಗ್ಸ್ ಇರುತ್ತಲ್ಲ ಕಟಿಂಗ್, ಅದ್ರಲ್ಲಿ ಅಣ್ಣಂದ್ ಬೇರೆ ಇರ್ತದೆ ಸಪ್ರೇಟ್, ಕಾಂಬಿನೇಷನ್ ಇರಲ್ಲ. ಸೊ ಯಾಕಂದ್ರೆ ಇವ್ರದೆಲ್ಲ ತೆಗೆದ್ಬಿಡ್ತಾರೆ, ಇವ್ರು ಬಂದಾಗ ಶಾರ್ಟ್ ಮಾಡ್ಕೊಂತಾರೆ. ವಿಷ್ಣು ಸರ್ ಅಂಬರೀಷ್ ಅಣ್ಣ ಹೆಂಗಿರ್ತಿದ್ರು ಸರ್? ಹೆಂಗೆ ಅಂದ್ರೆ ಅಯ್ಯಪ್ಪ, ಅಣ್ಣ ತಮ್ಮಂದ್ರೆ ರಿಯಲ್ ಅಣ್ಣ ತಮ್ಮಂದ್ರೆ. ರಿಯಲ್ ಅಂದ್ರೆ ರಿಯಲ್. ಹಬ್ಬ ಅಲ್ಲಿ ಕೂತ್ಕೊಂಡು ಊಟ ಮಾಡಕ್ಕೆ ಒಂಥರ ಆನಂದ ಇರೋದು. ಹಬ್ಬ ಫಿಲ್ಮ್ ಮಧ್ಯಾಹ್ನ ಬ್ರೇಕ್ ಆದ್ರೆ ಎಲ್ಲ ಹೀರೋಯಿನ್ಸ್ ಕರೆದು, ಅವಾಗ ಕ್ಯಾರಮ್ ಏನು ಇಲ್ವಲ್ಲ, ಏನು ಇಲ್ಲ, ಎಲ್ಲ ದೊಡ್ಡ ಹಾಲಲ್ಲಿ ಚೇರ್ಸ್ ಹಾಕಿ ರೌಂಡ್ ಆಗಿ ಕುಣಿಸ್ಬಿಡೋದು, ಇಲ್ಲಿ ಟೇಬಲ್ ಹಾಕೊಳ್ಳೋದು, ಎಲ್ಲ ಕೂತ್ಕೊಳ್ಳೋದು. ಏನ್ ಆನಂದ ಅದು. ಅದೊಂಥರ ನೋಡಕ್ಕೆ ನಿಜವಾಗ್ಲೂ ಹಬ್ಬನೇ. ಪ್ರತಿ ದಿವಸ ಹಬ್ಬ ನಮ್ಗೆ. 60 ದಿವಸ ಶೂಟಿಂಗ್ ಮಾಡಿದ್ರೆ 60 ದಿವಸ ಹಬ್ಬನೇ. ಒಂದ್ ದಿವಸ ನಮ್ಗೆ ಇದಿಲ್ಲ.
ಅಂದ್ರೆ ನಾನು ಯಾಕೆ ಇದನ್ನ ಕೇಳಿದೆ ಅಂದ್ರೆ ವಿಷ್ಣು ಸರ್ ಕೆಲವೊಂದು ಕಡೆ ತುಂಬಾ ಭಯ ಪಡ್ತಾ ಇದ್ರು. ಅಂಬರೀಷ್ ಅಣ್ಣನಿಗೆ ಫೋನ್ ಮಾಡ್ತಾ ಇದ್ರು ಕೆಲವೊಂದು ಸಂದರ್ಭಗಳಲ್ಲಿ ಅನ್ನೋದನ್ನ ಕೇಳ್ಪಟ್ಟಿದ್ದೆ. ಅಂಬರೀಷ್ ಅಣ್ಣ ಇದ್ರೆ ಅವ್ರಿಗೆ ತುಂಬಾ ಧೈರ್ಯ. ಸೊ ಅವ್ರಿದ್ರೆ ಬೇರೆ ಏನು ಮಾತಾಡೋದೇ ಇಲ್ಲ ಅನ್ನೋದನ್ನ ಕೇಳ್ಪಟ್ಟಿದ್ದೆ. ಅದಕ್ಕೋಸ್ಕರ ಕೇಳಿದೆ ಅವ್ರಿಬ್ರು ಯಾವ ರೀತಿ ಇರ್ತಾ ಇದ್ರು ಅನ್ನೋದು. ಅಲ್ಲ, ಅವ್ರಿಬ್ರು ಅನುಬಂಧನೇ ಬೇರೆ ಬಿಡಿ. ಓಕೆ, ಅದು ಹೇಳ್ಕೊಳಕ್ ಆಗಲ್ಲ. ಅಷ್ಟು ಚೆನ್ನಾಗಿ ಅಷ್ಟು ಇದಾಗಿದ್ರು. ದೇವ್ರು ಏನೋ ನಮ್ಗೆ ಇನ್ನೊಂದು 10 ವರ್ಷ ಅವ್ರಿಬ್ರು ಇರ್ಬೇಕಾಗಿತ್ತು. ಇನ್ನ 10 years ಇದ್ದಿದ್ರು. ತುಂಬಾ ಚೆನ್ನಾಗಿರೋದು. ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಬಂದಿರೋದು. ಅದ್ಭುತ ಸಿನಿಮಾಗಳು. ಸೊ ಅಲ್ಲಿ ಏನಾಗೈತೆ ಅಂದ್ರೆ ಇವರು ಯಾರೋ ನಮ್ಮ ಜಯಪ್ರದಾ ಮೇಡಮ್, ಸೊ ಅವ್ರಿರೋರು ಅವ್ರೆಲ್ಲ ಊಟ ಮಧ್ಯಾಹ್ನ ಎಲ್ಲರಿಗೂ ಅಂಬರೀಷ್ ಅಣ್ಣ ಊಟ ಅದಿಲ್ಲಿಂದ ಬರ್ತಿತ್ತು. 12:30 1 ಗಂಟೆಗೆಲ್ಲ ಎಲ್ಲ ಜೋಡಿಸ್ಬಿಟ್ಟಿರೋದು. ಹೌದಾ? ಏನು ಬೇಕೋ ಆಯ್ತಾ, ಎಲ್ಲ ತಿಂದ ಮೇಲೆ ನಮ್ಮ ಶೂಟಿಂಗ್ ಕಡಿಬೇಡ್ರಪ್ಪ, ಅಂಬರೀಷ್ ಅವರು ಫುಲ್ಲು ಹೊಟ್ಟೆ ತುಂಬಿಸ್ಬಿಟ್ಟವ್ರೆ, ನಾವ್ ಮಲಗಬೇಕು ಅನ್ನೋರು ಅನ್ಬಿಡೋರು. ಅಷ್ಟು ಊಟ ಬರೋದು. ಅವ್ರಿದ್ರೆ ನಿಜವಾಗ್ಲೂ ಹಬ್ಬ ಸರ್. ಅಂಬರೀಷ್ ಅಣ್ಣ ಎಲ್ಲಿದ್ರೆ ಅಲ್ಲಿ ಹಬ್ಬನೇ. ಅದೇನು ಬರೀ ಹಬ್ಬ ಪಿಕ್ಚರ್ ಅಲ್ಲ, ಎಲ್ಲಾ ಸಿನಿಮಾದಲ್ಲೂ ಹಬ್ಬ. ನಮ್ಮ ಮಂಜುನಾಥ ಪಿಕ್ಚರ್ಲು ಹಂಗೆ, ನಮ್ಮ ಒಂದೇ ಮಾತ್ರಮಲ್ಲೂ ಹಂಗೆ, ನಮ್ದೆಲ್ಲ 3 ಪಿಕ್ಚರ್ ಮಾಡಿದಾರೆ, 3ರಲ್ಲೂ ಹಂಗೆ ಅವ್ರದ್ದು. ಸೊ ಅವ್ರು ನಾನೇನಂದ್ರೆ ಬೆಳಗ್ಗೆ ಎದ್ದು ನನ್ನ ಕೆಲಸ ಏನಂದ್ರೆ ಡೈರೆಕ್ಟ್ JP ನಗರ್ ಹೋಗೋದು, ಅಂಬರೀಷ್ ಅಣ್ಣನ ಎಬ್ಬರ್ಸೋದು. ನಾನು ಮೇಲೆ ಇದಕ್ಕೆ ಹೋಗ್ತಿದ್ದೆ, ರೂಮ್ಗೆ ಹೋಗ್ತಿದ್ದೆ. ಬೈಯೋರಂತೆ ಎಲ್ಲ ಸುಮ್ನೆ ಎಬ್ಸೋಂಗಿಲ್ಲ ಅನ್ನೋದು ಹೋಗ್ಬಿಟ್ಟು ಅಣ್ಣ ಅಣ್ಣ 12 ಗಂಟೆ ಆಯ್ತಣ್ಣ. 12 ಗಂಟೆನ ಸುಳ್ಳು ಇಲ್ಲ ಅಣ್ಣ, 12 ಆಗೋಯ್ತಣ್ಣ. ಡೈರೆಕ್ಟರ್ ಎಲ್ಲ ಫೋನ್ ಮೇಲೆ ಫೋನ್ ಮಾಡ್ತಾರೆ, ಬಾ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಒಂಚೂರು ಕಾಲ್ಗಿಲೆಲ್ಲ ಇಸ್ಕಿ ಸ್ವಲ್ಪ ಸಮಾಧಾನ. ಇನ್ಕ್ಲೂಡಿಂಗ್ ಮೊನ್ನೆ ಕುರುಕ್ಷೇತ್ರದಲ್ಲೂ, ಕುರುಕ್ಷೇತ್ರ ನನ್ನ ಜೊತೆಲೇ ಇದ್ದು ಫುಲ್ ಪಿಕ್ಚರ್ ಆಗೋವರೆಗೂ. ಇನ್ಕ್ಲೂಡ್ ಅವಾಗಿಂದ ಬೆಳಗ್ಗೆ ಅವ್ರು ಎದ್ದೇಳಕ್ ಮುಂಚೆ ಒಂಚೂರು ಕಾಲಿಗೆಲ್ಲ ಇಸ್ಕಿ ಸ್ವಲ್ಪ ಅವ್ರಿಗೆ ಒಂಚೂರು. ಅವ್ರದ್ದು ಹೆಂಗಿತ್ತು ಅಂದ್ರೆ ಶರೀರ ಕಲ್ಲು ಹೌದಾ, ಕಲ್ಲಿದ್ದಂಗಿತ್ತು ಅವ್ರು. ಅಷ್ಟು ಬಾಡಿ ಸ್ಟ್ರಾಂಗ್ ಅದು. ಸೊ ಎಲ್ಲ ಮಸಾಜ್ ಮಾಡಿ ಅವ್ರನ್ನ ನಿಧಾನಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಯ್ತು, ನೀನ್ ಕೆಳಗಡೆ ನಡಿ ಬರ್ತೀನಿ ಅನ್ನೋರು. ನಾ ಕೆಳಗಡೆ ಬಂದು ಕಾಯ್ತಾ ಇದ್ರೆ ಆಚೆ ಇದ್ಬಿಟ್ಟು ನಾನು ಸುಳ್ಳು ಹೇಳ್ತಿದ್ನಲ್ಲ ಟೈಮಿಂಗು, ಅನ್ಬಿಟ್ರು ಬಳಿ ಮಗನ 12 ಗಂಟೆ ಹೇಳಿದೆ. ನಾನು ಇದನ್ನೆಲ್ಲ ನೋಡಿದ್ದೆ ಸರ್, ಅವ್ರು ಬೈಯೋದು. ಆಮೇಲೆ 12 ಗಂಟೆ ಅಂತ ಮನೆ ಇಲ್ಲ 10:30 ಅಂತಾನು. ಹೋಗೋಣ ಬಾಣ ಅಂದ್ಬಿಟ್ಟು ಮತ್ತೆ ಹೋಗಿ ರೆಡಿ ಆಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಕೆಳಗಡೆ ಬಂದು 11:30 ತಿಂಡಿ ತಿನ್ಕೊಂಡು 12 ಗಂಟೆಗೆ ಶೂಟಿಂಗ್ ಹೋಗ್ತಾ ಇದ್ದೆ. ಸೊ ಕರ್ಕೊಂಡು ಜೊತೆಲಿ ನಾನು ಹೋಗ್ಬೇಕಾಗಿತ್ತು. ಸಿನಿಮಾ ಸ್ಟಾರ್ಟ್ ಆಯ್ತಾ, ಎಲ್ಲ ಫುಲ್ ಫಸ್ಟ್ ಡೇನೆ ನೀಲಾದ್ರಿ ಪಾರ್ಕ್ ಅಲ್ಲಿ, ನೀಲಾದ್ರಿ ಅಂತ ಅಲ್ಲಿತ್ತಲ್ಲ ಹೊಸೂರು ರೋಡಲ್ಲಿ ನೀಲಾದ್ರಿ ಅಮ್ಯೂಸ್ಮೆಂಟ್ ಪಾರ್ಕ್ ಇತ್ತು. ಸೊ ಅಲ್ಲಿ ಮುಹೂರ್ತ. ಸೊ ಮುಹೂರ್ತ ಅದು ಅಲ್ಲಿಗೆ. ಇನ್ನ ಯಾರಿಗೂ ನಮ್ಮ ಹತ್ರ ದುಡ್ಡಿಲ್ಲ, ಯಾರಿಗೂ ಅಡ್ವಾನ್ಸ್ ಕೊಟ್ಟಿಲ್ಲ. ಸರಿ, ಮುಹೂರ್ತ ಆದ್ಮೇಲೆ ಕೊಡ್ತೀವಿ, 10 ದಿವಸ ಶೂಟಿಂಗ್ ಆದ್ಮೇಲೆ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ವಿ ಎಲ್ಲರಿಗೂ. ಯಾರಿಗೂ ಅಡ್ವಾನ್ಸೇ ಇಲ್ಲ. ಈಗ ಯಾರನ್ನ ಅಡ್ವಾನ್ಸ್ ಇಲ್ದ್ರೆ ಬರ್ತಾರ? ಯಾರು ಬರಲ್ಲ. ಅವಾಗ ಅಡ್ವಾನ್ಸ್ ಇಲ್ದಿರ ಎಲ್ರು ಇನ್ಕ್ಲೂಡಿಂಗ್ ವಿಷ್ಣು ಸರ್ ಎಲ್ಲ ಸೇರಿ ಸೊ ಬಂದ್ರು. ನೀಲಾದ್ರಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಶೂಟಿಂಗು. ಫಸ್ಟ್ ಡೇ ಮುಹೂರ್ತ. ಸರಿ. ಸೊ ಮುಹೂರ್ತ ಎಲ್ಲ ಆಯ್ತು. ಅಲ್ಲೇನಾಯ್ತು, ಒಂದು ಫೈಟ್ ಮಾಡಿದ್ವಿ ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ. ಆ ಫೈಟ್ ಅಲ್ಲಿ ಆ ರೀಲ್ ಏನೋ ಕ್ಯಾಮ್ರಾದೇನೋ ತೊಂದರೆ ಆಗಿ ಪ್ರಾಬ್ಲಮ್ ಆಗಿ ಎಲ್ಲ ಫುಲ್ಲು ಬ್ಲಾಕ್ ಬಂದ್ಬಿಟ್ಟಿತ್ತು. ಫುಲ್ ಎಲ್ಲ ಇದಾಯ್ತು. ಲ್ಯಾಬಲ್ಲಿ ತೊಂದರೆ ಆಗಿ, ಅಂದರೆ ಡೆವಲಪ್ಮೆಂಟ್ ಮಾಡಿ ತಗೊಳ್ಳೋವಾಗ ಆ ಲ್ಯಾಬಲ್ಲಿ ಏನೋ ತೊಂದರೆ ಆಗಿತ್ತು. ಮತ್ತು ಆ ಲ್ಯಾಬ್ ಅವ್ರು ನಮಗೆ ಮತ್ತೆ ರೀಶೂಟ್ ಮಾಡೋಕ್ಕೆ ಕಟ್ಕೊಟ್ರದೆಲ್ಲ ಫಸ್ಟ್ ಡೇ ಶೂಟಿಂಗ್ ಮಾಡಿದಾಗ. ಸೊ ಆ ಥರ ಅಲ್ಲಿ ಶೂಟಿಂಗ್ ಮಾಡ್ಕೊಂಡು ಮುಹೂರ್ತ ಆಯಿತು. ನೆಕ್ಸ್ಟು ಎಲ್ಲ ಶೂಟಿಂಗ್ ಸ್ಟಾರ್ಟ್ ಆಯಿತು. ಹಬ್ಬ ಥರನೇ ಡೈಲಿ ಹಬ್ಬ. ಒಂದು ಮನೆ ಸೆಟಪ್ ಮಾಡಿದೆ ಫಸ್ಟು, ಅದೇ ಹೊಸೂರು ರೋಡಲ್ಲಿ. ಆ ಮನೆ ಈಗಲೂ ಇದೆ, ರೆಸಾರ್ಟ್ ಮಾಡೋರು ಅದನ್ನು. ರೆಸಾರ್ಟ್ ಯಾವಾಗಲೂ ರೆಸಾರ್ಟೇ ಇತ್ತು. ನಾವೇ ಅಲ್ಲೇ ಕಿಚನ್ ಎಲ್ಲ ಸೆಟ್ ಮಾಡಿಬಿಟ್ಟು ಹೊಸದಾಗಿ ಒಂದು ಮನೆ, ದೊಡ್ಡ ಮನೆ. ಆ ಶಾರ್ಟ್ಸ್ಗೆಲ್ಲ ಚೆನ್ನಾಗಿತ್ತು, ಅದು ಜಿಗ್ ಆಗಿ. ಅಲ್ಲಿ ಫಾನ್ ಮಾಡಿ ಮನೆ ಮುಂದೆ ಈಗಲೂ ಇದೆ, ಮನೆ ಮುಂದೆ ಎಲ್ಲ ನಾನು ಎಲ್ಲರನ್ನು ಕುಂಡ್ರಿಸಿ ಫೋಟೋ ತೆಗಿರೋದು, ಫ್ಯಾಮಿಲಿ ಫೋಟೋ ಪೂರ್ತಿ ಎಲ್ಲರನ್ನ ಸೆಟ್ ಮಾಡಿ. ಒಂದು ದಸರಾ ಬೊಂಬೆಗಳೆಲ್ಲ ಇಟ್ಟು ಸುತ್ತಲೂ ಅಲ್ಲಿ ಅಲ್ಲೆಲ್ಲ ಒಂದು ಸ್ಟಿಲ್ ಎಲ್ಲರನ್ನು ಕುಂಡಿಸಿ ಸ್ಟಿಲ್ ಮಾಡಿದ್ವಿ. ಸೊ ಆ ಸ್ಟಿಲ್ ತೆಗಿಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ವಿ ಅಂದರೆ ನನಗೆ ಆ ಸ್ಟಿಲ್ ಬೇಕು. ಏನೋ ಇವ್ರನ್ನೆಲ್ಲ ಸೇರಿಸಿ ಒಂದು ಸ್ಟಿಲ್ ತೆಗಿಬೇಕು ನಾನು, ಫುಲ್ ಫ್ಯಾಮಿಲಿದು. ಅದೆಲ್ಲ ಒಂಥರ ಇದು ಎಳ್ಕೊಂಬಂದ್ರೆ ಅದು ಹೋಗ್ಬಿಡುತ್ತೆ, ಅದು ಎಳ್ಕೊಂಬಂದ್ರೆ ಇದು ಹೋಗ್ಬಿಡುತ್ತೆ.
ಈ ತರ ಅಲ್ಲಿ ಹೌದು ಇವ್ರು ಸಿಗ್ತಾರ, ಮಕ್ಳು ಬೇರೆ ಇದಾರಲ್ಲ, ಹೌದು ಒಂದು 8 ಜನ 10 ಜನ ಮಕ್ಳಿದಾರೆ, ಅವ್ರನ್ನೆಲ್ಲ ಎಳ್ಕೊಂಬಂದು ಕುಂಡಿಸಿ ಸ್ಟಿಲ್ ತೆಗಿಬೇಕು. ನಾನು ಡೈರೆಕ್ಟರ್ ಸರ್ಗೆ ಒಂದೇ ಮಾತು, ಸರ್ ನನಗೆ ಈ ಒಂದು ದೊಡ್ಡ ಸ್ಟಿಲ್ ಬೇಕು ಅಷ್ಟೇ, ದೊಡ್ಡದು 24 ಸೀಟರ್ ಅಂತಿದ್ವು ಅವಾಗ. 24 ಸೀಟರ್ ಅಂದ್ರೆ ದೊಡ್ಡದು ಪೋಸ್ಟರ್ದು. ಆ 24 ಸೀಟರ್ಗೆ ನನಗೆ ಇವ್ರು ಫ್ಯಾಮಿಲಿ ಬೇಕು ಸರ್ ಹಬ್ಬ ಟೈಟ್ಲ್ ಹಾಕಕ್ಕೆ ಅಂತೇಳಿ ನನ್ನೊಂದು ಕನಸದು, ಹಿಂಗ್ ಬೇಕು ಅಂತ. ಆ ಸ್ಟಿಲ್ ತೆಗಿಯಕ್ಕೆ ತುಂಬಾ ಕಷ್ಟಪಟ್ವಿ. ಆ ದಸರಾ ಬೊಂಬೆಗಳದ್ದು ಒಂದು ಹಾಡು ಮಾಡಿದ್ವಲ್ಲ, ಆ ಹಾಡು ಮಾಡಿ ಅದನ್ನೆಲ್ಲ ಇಟ್ಟು ಅದನ್ನೆಲ್ಲ ಶೂಟ್ ಮಾಡಿ ಅವ್ರನ್ನೆಲ್ಲ ಕರ್ಸಿ ಭಾರಿ ಕಷ್ಟಪಟ್ಟೆ. ಸೊ ಆತರ ಸಿನಿಮಾ ಮಾಡಕ್ಕೆ ಒಂದಲ್ಲ ಎರಡಲ್ಲ. ಆಮೇಲೆ ಈ ಒಂದೇ ಉಸಿರ ಸಾಂಗ್ ಇದೆಯಲ್ಲ, ಒಂದೇ ಉಸಿರಂತೆ ಇನ್ನು ನಾನು ನೀನು ಸಾಂಗ್ ಇದೆಯಲ್ಲ, ಆ ಸಾಂಗು ಹಬ್ಬ ಪಿಕ್ಚರ್ ಸಾಂಗ್ ಅದು. ಹಬ್ಬ ಪಿಕ್ಚರ್ ತಗೊಂಡಾಗ ನಾವು ಸ್ನೇಹಲೋಕಕ್ಕೆ ಹಾಕಿದ್ವಿ. ಇಲ್ಲ, ಹಬ್ಬದಲ್ಲಿ ಏನಾಯ್ತು, ಶೂಟ್ ಮಾಡಿದ್ವಿ ಅದನ್ನ. ಶೂಟ್ ಮಾಡಿ ಅದ್ರಲ್ಲೂ ಅದೃಷ್ಟ ಏನ್ ಗೊತ್ತಾ, ಅನುಪ್ರಭಾಕರೇ ಅದ್ರಲ್ಲೂ. ಯಾವ್ದ್ರಲ್ಲೂ ಅಲ್ಲ, ಹಬ್ಬದಲ್ಲಿ ಅವ್ರೆ. ಈಗ ಸ್ನೇಹಲೋಕ ಸಿನಿಮಾದಲ್ಲಿರುವಂತ ಹಾಡು ನೀವು ಹಬ್ಬದಲ್ಲಿ ಕ್ರಿಯೇಟ್ ಮಾಡಿರೋದನ್ನ ಅಲ್ಲಿ ತಗೊಂಡಾಗ ಹಾಕಿರೋದು. ನಾನು ಅದೇ ನೋಡ್ತಾ ಇದ್ದೀನಿ, ಇವ್ರು ಯಾಕೆ ಆ ಹಾಡನ್ನ ಇಲ್ಲಿ ಹೇಳ್ತವ್ರೆ ಅಂತ. ಹಬ್ಬ ಫಿಲ್ಮ್ದು ಅದು. ಹಬ್ಬ ಫಿಲ್ಮ್ದು ಶೂಟ್ ಮಾಡಿ ಅದ್ರಲ್ಲಿ ಹಬ್ಬದಲ್ಲಿ ಇವ್ರು ಇದ್ದಿದ್ದು ಯಾರು, ವಿಜಯಲಕ್ಷ್ಮಿ, ಹೀರೋಯಿನ್ ವಿಜಯಲಕ್ಷ್ಮಿ ಹಬ್ಬದಲ್ಲಿ. ಸೊ ಶೂಟ್ ಮಾಡಿದ್ವಿ, ಅಮ್ಮನಿಗೆ ಇಷ್ಟ ಆಗ್ಲಿಲ್ಲ ಅದು. ಮಂಚೇನಹಳ್ಳಿ ಅಲ್ಲೆಲ್ಲ ಶೂಟ್ ಮಾಡಿದ್ವಿ. ಅಮ್ಮನಿಗೆ ಇಲ್ಲ, ಈ ಸಾಂಗ್ ಹಿಂಗ್ ಮಾಡೋದಲ್ಲ, ಇದು ಮಾಡಿರೋ ಇದು ಸುಮ್ನೆ ಹಿಂಗೋ ಸುತ್ತಂಗ್ ಇಟ್ಬಿಟ್ಟಿದ್ರು ಅಂತ ಸುತ್ತಬಿಟ್ಟವ್ರೆ ಅರ್ಜೆಂಟ್ಗೆ ಅಂತ ಹೇಳ್ಬಿಟ್ಟಿದೆ. ಇಲ್ಲ ಬೇಡ ಅಂತ ಈ ಸಾಂಗ್ ತೆಗೆದಾಕ್ಬಿಟ್ವಿ. ಸಾಂಗೇ ತೆಗೆದಿಟ್ವಿ. ರಾಮ್ಕೋ ಅವರೆಲ್ಲ ಫೀಲ್ ಆಗ್ಬಿಟ್ರು, ಅಯ್ಯೋ ಸಾಂಗ್ ಮಾಡಿ ತೆಗೆದ್ಬಿಟ್ರಲ್ಲ ಅಂತ. ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ತೆಗಿಸ್ಬಿಟ್ಟು ಅದನ್ನ. ಆ ಸಾಂಗ್ ತೆಗೆದು ಆಡಿಯೋದಲ್ಲಿ ಹಂಗೆ ಐತಿ. ಈಗಲೂ ಹಬ್ಬ ಕ್ಯಾಸೆಟ್ ತಗೊಳ್ಳಿ, ಅದರಲ್ಲಿ ಒಂದೇ ಉಸಿರಿದೆ. ಸೊ ಅದನ್ನ ಸಾಂಗ್ ಹಂಗೆ ಇಟ್ಟಿದ್ವಿ. ನನ್ಗೆಲ್ಲೋ ಒಂದ್ ಕಡೆ ಹೊಡಿತಾ ಇತ್ತು, ಈ ಸಾಂಗ್ ಅದ್ಭುತವಾದ ಸಾಂಗು, ನಾನು ಸಿಕ್ಕಾಬಿಡ ಕೇಳ್ತಿದ್ದೆ ಅದನ್ನ. ಆಮೇಲೆ ಹಂಸಲೇಖ್ ಸರ್ ಅಷ್ಟೇ, ಹಂಸಲೇಖ್ ಸರ್ ಮ್ಯೂಸಿಕ್ ಅಲ್ವಾ, ಅವ್ರು ಹೇಳಿದ್ರು ಈ ಸಾಂಗ್ ಅದ್ಭುತವಾಗಿದೆ ಕಣ, ಯಾರ ಆಡಿಯೋದಲ್ಲಿ ಹಾಕಿದ್ವಲ್ಲ, ಆಡಿಯೋದಲ್ಲಿ ಸೂಪರ್ ಡೂಪರ್ ಹಿಟ್ ಆಯ್ತು. ಆ ಸಾಂಗೇ ಇಲ್ಲ ಪಿಕ್ಚರ್ ಅಂತ ಹೇಳ್ಬಿಟ್ಟು ಪಿಕ್ಚರ್ ರಿಲೀಸ್ ಆದ್ಮೇಲೆ ಅದಕ್ಕೆ ಜನ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಇದು ಹಿಟ್ ಆಯ್ತು ಸಾಂಗು, ಆಡಿಯೋ ಆಚೆಗೆ ಹೋದ್ಮೇಲೆ. ಆಮೇಲೆ ನೆಕ್ಸ್ಟ್ ಮಾಡಿದ್ದೆ ನಾವು ಸ್ನೇಹಲೋಕ. ಅದ್ರಲ್ಲಿ ಸೇಮ್ ಮತ್ತೆ ರಾಮ್ಕುಮಾರ್ಗೆ ಸಿಕ್ತು, ಅವರೇ ಸಿಕ್ತು. ಬಟ್ ಅನುಪ್ರಭಾಕರ್ ಹೀರೋಯಿನ್, ಅದನ್ನ ಊಟಿಯಲ್ಲಿ ಶೂಟ್ ಮಾಡಿದ್ವಿ. ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಚೆನ್ನಾಗಿರುತ್ತೆ, ಅದ್ಭುತ. ಸೊ ಈ ಹಬ್ಬ ಫಿಲ್ಮ್ದು ಹಂಗೆ ಅದ್ಭುತ ನಡ್ಕೊಂಡು ಆ ಇನ್ಸ್ಪಿರೇಷನ್ ಅಲ್ಲೇ 5 ಜನ ಬ್ರದರ್ಸ್ ಇನ್ಸ್ಪಿರೇಷನ್ ಅಲ್ಲೇ ಆ ಸಿನಿಮಾ ಮಾಡಿದ್ವಿ. ಇದು ರಿಯಲ್ ಸ್ಟೋರಿ ಅನ್ನೋದು ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ರಿಯಲ್ ಸ್ಟೋರಿನೇ ಅದು. ನಾವು ರಿಯಲ್ ಸ್ಟೋರಿ ನೋಡಿ ಈ ಹಬ್ಬಗಳನ್ನ ಸೇರಿಸಿ ಒಂದು ಸಿನಿಮಾದಲ್ಲಿ 5 ಜನ ಬ್ರದರ್ಸ್ನ ಈ ಪಾಂಡವರ ಸ್ಟೋರಿ ಇಟ್ಕೊಂಡು, ಪಾಂಡವರ ಸ್ಟೋರಿ ಹೆಂಗಂದ್ರೆ ಒಬ್ಬರ ಬೇರೆ ದೊಡ್ಡವ್ರ ಮನೇಲಿ ಕೆಲಸ ಮಾಡ್ತಾರಲ್ಲ ತಮ್ಮನಿಗೋಸ್ಕರ ಎಲ್ಲ ಹಂಗೆ ಅನ್ಕೊಂಡಿದ್ರು. ಸಿನಿಮಾ ನೋಡಿದವರಲ್ಲ ಅದೇ ಕಾನ್ಸೆಪ್ಟ್ ತಗೊಂಡು ನೀವು ಮಾಡಿದೀರಾ ಕಾನ್ಸೆಪ್ಟ್, ರಿಯಲ್ ಸ್ಟೋರಿ ಮಿಕ್ಸ್ ಮಾಡಿದೀರಾ. ಪ್ಲಸ್ ಎಲ್ಲ ಹಬ್ಬಗಳು. ಈಗ ಅದರಲ್ಲಿ ದೀಪಾವಳಿನೇ ನಾವು ಮಾಡಿದ್ವಿ. ದೀಪಾವಳಿ ಇದೆ, ಸಂಕ್ರಾಂತಿ ಇದೆ, ದಸರಾ ಇದೆ. ನಮ್ಗೆ ದೊಡ್ಡ ಹಬ್ಬಗಳು ಅವೇ ಅಲ್ವಾ 3. ಆ 3 ಹಬ್ಬಗಳನ್ನ ಸೇರಿ ಒಂದು 5 ಜನ ಫ್ಯಾಮಿಲಿ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದೇ ಒಂದು ಕಾನ್ಸೆಪ್ಟ್. ಎಷ್ಟು ದಿನ ಓಡ್ತು ಸರ್ ಈ ಸಿನಿಮಾ? ಸರ್ 100 ಡೇಸ್. ನನ್ಗೆ ಈಗಲೂ ಆಸೆ ಇದೆ ಹಬ್ಬ 2 ಮಾಡ್ಬೇಕು ಅಂತ. ಅವಾಗ್ಲೇ ನಾನೀಗ ಅದನ್ನೇ ಕೇಳೋಕ್ ನಿಮ್ಮ ಹತ್ರ ಬಂದೆ ಸರ್. ಈಗಲ್ಲ ಆತರ ಸಿನಿಮಾ ತೆಗಿಯೋಕ್ ಆಗೋದಿಲ್ವಾ? ತೆಗಿಬೋದು, ಯಾಕೆ 100% ಆಗತ್ತೆ, ಯಾಕೆ. ಬಟ್ ಪ್ರೊಡ್ಯೂಸರ್ ಗಟ್ಟಿ ಇರ್ಬೇಕು, ಬಜೆಟ್ ಜಾಸ್ತಿ ಆಗುತ್ತೆ. ಸೊ ಹಬ್ಬ 2 ಅಂತ ನಮ್ಮ ಹತ್ರ ಇದೆ, ಕಾನ್ಸೆಪ್ಟ್ ಎಲ್ಲ ರೆಡಿ ಮಾಡಿ ಎಲ್ಲ ಇಟ್ಕೊಂಡ್ವಿ. ಅವಾಗ ಮಾಡೋಣ ಅಂತಲೂ ಪ್ಲಾನ್ ಮಾಡಿದ್ವಿ ಅವಾಗ. ಸೊ ಅಷ್ಟೊತ್ತಿಗೆಲ್ಲ ಯಾರೊಬ್ಬೊಬ್ರು ಒಂದೊಂದು ಸಲ ಒಂದ್ ದಾರಿ ಆಗ್ಬಿಟ್ರು. ಈಗ ಯಾರನ್ನ ಸೆಲೆಕ್ಷನ್ ಮಾಡ್ತೀರಾ ಸರ್ ಅವಕಾಶ ಸಿಕ್ಕರೆ 5 ಜನ ಹೀರೋ? ಈಗ ನಾವು ಮೊನ್ನೆ ನಾನು ಪ್ಲಾನ್ ಮಾಡಿದ್ದು ಫಸ್ಟ್ ರವಿ ಸಾರು, ದೊಡ್ಡಣ್ಣ, 2ನೇವರು ಸೆಕೆಂಡ್ ರಮೇಶ್ ಅವರು, 3ನೇವರು ಜಗ್ಗೇಶ್, ಈ ತರ. ನೆಕ್ಸ್ಟ್ ಗಣೇಶ್, ಇಲ್ಲ ಶರಣ್, ಈ ತರ. ಇವರು 5 ಜನ, ಶರಣ್, ಗಣೇಶ್, ಅವರು ಹೆಂಗಿರೋಗಳು ಅವರಿಬ್ರು ಬ್ರದರ್ಸ್, 3 ಜನ ಅವರು. ಐ ಥಿಂಕ್ ದೇವರಾಜ್ ಸರ್ ಈಗಲೂ ಸೂಟ್ ಆಗ್ತಾರೆ ಅನ್ಸುತ್ತೆ. ಸೂಟ್ ಆಗ್ತಾರೆ, ಬಟ್ ರವಿ ಸರ್ ದೊಡ್ಡಣ್ಣಂಗೆ ಚೆನ್ನಾಗಿ. ಸೊ ಈ ತರ ಪ್ಲಾನ್. ಈಗ ಹಬ್ಬ 2 ಅಂದ್ರೆ ಏನಂದ್ರೆ ನಮ್ದು ಹಬ್ಬ 2 ಪ್ಲಾನಿಂಗು, ಅದರಲ್ಲಿ 5 ಜನ ಸೇರಿ ತಮ್ಮನಿಗೆ ಮದುವೆ ಮಾಡ್ತಾರೆ. ಯಾರಿಗೆ? ಲಾಸ್ಟ್ ಹೀರೋ. ಇದರಲ್ಲಿ ಒಬ್ಬ ಲಾಸ್ಟ್ ಹೀರೋ ಈಗ ಗಣೇಶ್ ಇದೆ ಅನ್ಕೊಳ್ಳಿ. ಗಣೇಶ್ ಬಂದು 5 ಜನ ಅಣ್ಣಂದ್ರೆ ಮದುವೆ ಮಾಡೋದು. ಉಲ್ಟಾ ಕಾನ್ಸೆಪ್ಟ್. ಇವನೊಬ್ಬ ಎಷ್ಟು ಅಂದ್ರೆ ಇವನೊಂದು ಹುಡುಗಿನ ಲವ್ ಮಾಡಿರ್ತಾನೆ. ಅಂದ್ರೆ 5 ಜನ ಬ್ರದರ್ಸ್ ಇರ್ತಾರೆ. 5 ಜನ ಬ್ರದರ್ಸ್ ಒಂದ್ ತಂಗಿ ಇರ್ತಾಳೆ. ಯಾವ್ದು ನಮ್ಮ ಈ ಪಿಕ್ಚರ್ ಅಲ್ಲಿ ಇದ್ದಂಗೆ, ರಾಮಾಚಾರ್ಯಲ್ಲಿ ಇದ್ದಂಗೆ 5 ಜನ ವಿಲನ್ಸ್ ಇದಾರಲ್ಲ ಬ್ರದರ್ಸ್, ಅವ್ರಿಗೊಂದ್ ತಂಗಿ ಇರುತ್ತೆ. ಮಲ್ಲಾಸರ ತಂಗಿ ಇರ್ತಾರಲ್ಲ, ಆತರ.
ಇದರಲ್ಲಿ ಒಬ್ಬ ಹೀರೋ ಆ ತಂಗಿನ ಮದುವೆ ಮಾಡ್ಬೇಕಾದ್ರೆ ಅವ್ರಿಗೇನೋ ಒಂದು ನನ್ನ ತಂಗಿ ಮದುವೆ ಆಗೋವರೆಗೂ ನಾವು ಮದುವೆ ಆಗಲ್ಲ ಅನ್ನೋದು ಅವ್ರ ಕಾನ್ಸೆಪ್ಟು. ಕರೆಕ್ಟ್. ಆಮೇಲೆ ನಮಗೆ 5 ಜನ ಹುಡುಗಿರು ಒಂದೇ ಮನೆಯಿಂದ ನಾವು ತಗೋಬೇಕು, ಒಂದೇ ಮನೇಲಿರೋವ್ರನ್ನ ಮದುವೆ ಆಗ್ಬೇಕು. ಒಂದೇ ತಾಯಿ ಹುಟ್ಟಿರೋ ನಾವು ಒಂದೇ ತಾಯಿಲಿ ಹುಟ್ಟಿರೋ ಮಕ್ಕಳು ಮಾಡ್ಕೊಂಡ್ರೇನೆ ನಮ್ಗೆ ಅನ್ನೋದು ಅದೇನೋ ಒಂದು ಲಿಂಕ್ ಕೊಟ್ಬಿಟ್ಟಿದ್ದಾರೆ. ಆಯ್ತಾ? ಒಂದೇ ತಾಯಿಗೆ 5 ಜನ ಹೆಣ್ಮಕ್ಳು ಇರ್ಬೇಕು, ಅವ್ರು ನಾವು ಮದುವೆ ಆಗ್ಬೇಕು. ದೊಡ್ಡವನು, ಎರಡನೇವನು 2, 3 ಹಂಗೆ. ಆ ಕಾನ್ಸೆಪ್ಟ್ ಅಲ್ಲಿ ಸ್ಟೋರಿ ರೆಡಿ ಮಾಡಿಟ್ಟಿದ್ವಿ. ಅದ್ ಮಾಡ್ಬೇಕು ಅಂತ. ತುಂಬಾ ಎಂಟರ್ಟೈನ್ಮೆಂಟ್ ವಿತ್ ಇದು ಚೆನ್ನಾಗಿತ್ತು. ಹಬ್ಬ 2 ಅಂತ. ಸರ್, ಹಬ್ಬ ಎಷ್ಟು ಕಲೆಕ್ಷನ್ ಆಗುತ್ತೆ ಸರ್ ಟೋಟಲ್? ಏನು ಸಿನಿಮಾ ರಿಲೀಸ್ ಎಲ್ಲ ತುಂಬಾ ಆಯ್ತು. ಎಷ್ಟು ಅಂತ ನಾನು ಫಿಗರ್ ಗೊತ್ತಿಲ್ಲ, ಬಟ್ ಲಾಭ ತುಂಬಾ ಲಾಭ ಆಯ್ತು. ಒಳ್ಳೆ ಲಾಭ. ಅವಾಗೆಲ್ಲ ಇವೆಲ್ಲ ಇರ್ಲಿಲ್ಲ. ಸ್ಯಾಟಲೈಟ್ ಆಡಿಯೋಗಳೆಲ್ಲ ಕಡಿಮೆ ಇತ್ತು. ಈಗ ಬರೀ 1 ಲಕ್ಷ 2 ಲಕ್ಷಕ್ಕೆಲ್ಲ ಕೊಡ್ತಿದ್ವಿ. ಏನು ಸ್ಯಾಟಲೈಟ್ ರೈಟ್ಸ್ ಬರೀ 1-2 ಲಕ್ಷ. ಓಕೆ. ಅಲ್ಲ, ಈಗ ನೀವು ಸಿನಿಮಾ ಮಾಡಿದ್ರಿ, ಸಿನಿಮಾ ರಿಲೀಸ್ ಆಗುತ್ತೆ. ಇವಾಗೆಲ್ಲ ಏನ್ ಮಾಡ್ತಾರೆ, ಒಂದು ಡಿಸ್ಟ್ರಿಬ್ಯೂಟರ್ ಮಾರ್ಬಿಡ್ತಾರೆ, ಇಲ್ಲ ಏನೋ ಪರ್ಸೆಂಟೇಜ್ ಇಟ್ಕೊಂಡು ರಿಲೀಸ್ ಮಾಡ್ತಾರೆ. ಈ ತರ ಎಲ್ಲ ಇದೆ. ಹಿಂದೆ ಎಲ್ಲ ಹೆಂಗ್ ಮಾಡ್ತಿದ್ರು ಸರ್? ಯಾವ ತರ ಆಗ್ತಿತ್ತು? ಈಗ ಒಂದ್ ಸಿನಿಮಾ ಮುಂದೆ 5 ವರ್ಷ ಅಂದ್ರೆ ಪೂರ್ತಿ ನಿಮ್ಗೆನಾ? ಇಲ್ಲ, 5 ವರ್ಷ ನಿಮ್ಗೆ ಈ ಸಿನಿಮಾ ಕೊಡ್ತೀವಿ. 5 ವರ್ಷ ನೀವು ಯಾವ ಥಿಯೇಟರ್ ಎಲ್ಲಾನ ಹಾಕೊಳ್ಳಿ, ಏನಾದ್ರು ಮಾಡ್ಕೊಂಡು ನಿಮ್ದೆ. 5 ವರ್ಷ ಆದ್ಮೇಲೆ ರೈಟ್ಸ್ ನಿಮ್ದಲ್ಲ. ಓಕೆ. ಅಂದ್ರೆ ಡಿಸ್ಟ್ರಿಬ್ಯೂಟರ್ಗೆ. ಅವಾಗ ಇದು DD1 ಅದೇನೋ ಇತ್ತು ಅಷ್ಟೇ, ಸ್ಯಾಟಲೈಟ್ ರೈಟ್ಸ್ ಅಂತ ಇರ್ಲಿಲ್ಲ. ಅದೇನೋ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಒಂದು 50,000 1 ಲಕ್ಷ ಹಿಂಗ್ ಕೊಡೋರು ಅಷ್ಟೇ. ಇವತ್ತು ಸ್ಯಾಟಲೈಟ್ ಮೇಲೆ ಸಿನಿಮಾ. ಇವತ್ತೊಂದು ಸಿನಿಮಾ ತೆಗೆದ್ರೆ ಸ್ಯಾಟಲೈಟ್, ನಂದೇ ಫ್ರೆಂಡ್ಸ್ ಪಿಕ್ಚರ್ ಸ್ಯಾಟಲೈಟ್ 25 lakhs ಮಾರಿದೆ. ಅರ್ಥ ಆಯ್ತಾ? ಸೊ ಎಷ್ಟು ಡಿಫ್ರೆನ್ಸ್ ಆಯ್ತಾ 10 years ಅಲ್ಲಿ? ಇವತ್ತು ನಮ್ಮ ಹತ್ರ ಹಬ್ಬ ಇದ್ದಿದ್ರೆ, ಇವತ್ತು ಹಬ್ಬ ನಮ್ಮ ಹತ್ರ ಇದ್ದಿದ್ರೆ 10 ಕೋಟಿ ರೂಪಾಯಿ ಸ್ಯಾಟಲೈಟ್, 10 crores ಮಾರ್ದಿರ ಇಟ್ಟಿದ್ರೆ ಅವತ್ತು 50,000 ಕಾಸೆ ಪಟ್ಟು ಕೊಟ್ಟಿಲ್ಲ ಅಂದಿದ್ರೆ 1 ಲಕ್ಷಕ್ಕೆ 1 ಲಕ್ಷ 1.5 ಲಕ್ಷ ಕೊಟ್ಟಿರೋದು. ಇವತ್ತು ಇಟ್ಕೊಂಡಿದ್ರೆ 10 ಕೋಟಿ ನಂದೇ. ನನ್ನ ಹತ್ರ ಬಂದು ಸುಮ್ಮನೆ ಹಿಂಗೆ ಎತ್ಕೊಂಡು ಹೋಗಿರೋ. ಸರ್, ಈಗ ಆವಾಗೆಲ್ಲ ನೀವು ಹೇಳಿದ್ರಿ ಈಗ 1 ಕೋಟಿ ಕಲೆಕ್ಷನ್ ಮಾಡ್ತು ಅಂತ ಇಟ್ಕೊಳ್ಳಿ. ಸೊ ಅಮ್ಮ ಹೆಂಗ್ ಮಾಡ್ತಿದ್ರು? ಫಸ್ಟ್ಗೆ ಮಾರ್ಬಿಡ್ತಾ ಇದ್ರ ಅಥವಾ ಫುಲ್? ಹಬ್ಬ ಫಿಲ್ಮ್ನ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಆಕ್ಚುಲಿ ನೀವೇ ಮಾಡಿದ್ದು. ಅಂದ್ರೆ ಒಂದು NRI ತರ ಕೊಡೋದು, ಏರಿಯಾ ವೈಸ್. ಬಂದ ಮೇಲೆ ಏನ್ ಮತ್ತೆ 50-50 ತರ ಆ ತರ ಕೊಟ್ಟಿವಿ. ದುಡ್ಡು ಚೆನ್ನಾಗಿ ಬಂತು. ಅದು ಬಂದ್ಮೇಲೆ ಮತ್ತೆ ಸ್ನೇಹಲೋಕ ಈ 5 ಜನ ರುಚಿ ಮಾಡ್ಬಿಟ್ವಲ್ಲ, 5 ಜನ ಹೀರೋಗಳದ್ದು. ಸೊ ದೊಡ್ಡವ್ರನ್ನ ಹಾಕೊಂಡ್ ಮಾಡಿದ್ವಲ್ಲ, ನೆಕ್ಸ್ಟ್ ಯಂಗ್ಸ್ಟರ್ಸ್ ಹಾಕೊಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಸೇಮ್ ರಾಮ್ಕುಮಾರು, ಶಶಿಕುಮಾರು, ರಮೇಶ್ ಅವರು, ವಿನೋದ್ ರಾಜು ಇವ್ರನ್ನ ಹಾಕೊಂಡು ಸ್ನೇಹಲೋಕ ಮಾಡಿದ್ವಿ.